ಸ್ನೇಹಿತರೆ, ಇಂದಿನಿಂದ ಆರಂಭವಾಗಿ 5 ದಿವಸದ ಈ ಲಲಿತಾ ಸಹಸ್ರನಾಮ ಪ್ರವಚನ ಸರಣಿಗೆ ನಿಮಗೂ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಆತ್ಮೀಯ ಸ್ವಾಗತ. ಇದು ಲಲಿತಾ ಸಹಸ್ರನಾಮದ 41ನೇ ಸರಣಿ. ಈ ಕಾರ್ಯಕ್ರಮವನ್ನು ಶ್ರೀಮತಿ ನರಸಮ್ಮ ಮತ್ತು ನರಸಿಂಹಯ್ಯ ಅವರು ಸ್ಥಾಪಿಸಿರುವ ದತ್ತಿಯಲ್ಲಿ ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿ ಸಂಸ್ಮರಣ ದತ್ತಿಯಲ್ಲಿ ಹಾಗೂ ಶ್ರೀ ಪ್ರಕಾಶ್ ದತ್ತಿಯ ಆಶ್ರಯದಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ನಿವೇದನೆ ಮಾಡಿದಂತೆ ಕರ್ನಾಟಕ ಸರ್ಕಾರ ಈ ಸಂಸ್ಥೆಗೆ ಅಮೃತ ವರ್ಷ ಸಂದರ್ಭದಲ್ಲಿ ನೀಡಿದ ಸಹಕಾರದಲ್ಲಿ ಆಯೋಜಿಸಿದ್ದೇವೆ. ಈ ಎಲ್ಲ ಆಯೋಜಕರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದೆರಡು ವಿಚಾರ. ಈ ಕಾರ್ಯಕ್ರಮ ಸರಣಿ ಮತ್ತು ಮುಂದಿನ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಹಾಕಿರುವ ದಿನಾಂಕದಲ್ಲಿ ಬಹುಶಃ ಲಲಿತಾ ಸಹಸ್ರನಾಮ ಮಂಗಳ ಆಗಬಹುದು. ತದನಂತರ ಲಲಿತಾ ತ್ರಿಶತಿಯನ್ನು ತಿಳಿಸಿಕೊಡುವ ಕೃಪೆ ಮಾಡಿದ್ದಾರೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು. ಲಲಿತಾ ಸಹಸ್ರನಾಮದ ಮಂಗಳ ಕಾರ್ಯಕ್ರಮವನ್ನು ಈಗಾಗಲೇ ತಮಗೆಲ್ಲ ತಿಳಿಸಿರುವಂತೆ ನವೆಂಬರ್ 6-7ರಂದು ಇಟ್ಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಪೂರ್ಣ ವಿಚಾರಗಳನ್ನು ಅಥವಾ ವಿಂಗಡಣೆಗಳನ್ನು ಮುಂಬರುವ ದಿವಸಗಳಲ್ಲಿ ತಿಳಿಸಲಾಗುತ್ತೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ಇಂದಿನ ಈ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ನ್ಯಾಸಕರ್ತ ಪರಿವಾರದವರೇ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿ ವರ್ಗದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಪ್ರಚೋದಿಸ್ತಾ ಇರುವಂಥ ಶ್ರೀಮಾತಾ ಎನ್ನುವಂಥ ಆ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದೆ ಸೇರಿದಾಗ ನಾವು ನನ್ನ ನೆನಪು 953ನೇ ನಾಮದವರೆಗೆ ಬಂದು ನಿಲ್ಲಿಸ್ಕೊಂಡಿದ್ವಿ. ಶರ್ಮದಾ ಅಂತ. ಶರ್ಮ ಅನ್ನೋದಕ್ಕೆ ಅರ್ಥ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ.
ಅದನ್ನು ಕೊಡುವವಳು ದಾ, ದದಾತೀತಿ ದಾ ಅಂತ. ಸುಖ ಅಂದ ತಕ್ಷಣ ನಮಗೊಂದು ಸಂಶಯ ಬರ್ತದೆ. ನಮ್ಮ ಅನುಭವದಲ್ಲಿ ಎರಡು ರೀತಿಯ ಸುಖಗಳು ಕಾಣುತ್ತವೆ. ಒಂದು ಇಂದ್ರಿಯಗಳ ಮೂಲಕ ನಾವು ಅನುಭವಿಸುವಂಥ ಭೌತಿಕ ಸುಖ, ಇನ್ನೊಂದು ಇಂದ್ರಿಯಗಳು ಇಲ್ಲದೇ ಇದ್ದಾಗಲೂ ಸಹ ಅನುಭವಿಸುವಂತಹ ಅಭೌತಿಕವಾದ, ಆಧ್ಯಾತ್ಮಿಕವಾದ, ಅಲೌಕಿಕವಾದ ಸುಖ. ಈ ಎರಡೂ ತರಹದ ಸುಖವನ್ನು ಕೊಡುವವಳಾದ್ದರಿಂದ ಅವಳ ಹೆಸರು ಶರ್ಮದಾ ಅಂತ. ಹೆಣ್ಣು ಮಕ್ಕಳಿಗೆ ನರ್ಮದಾ ಅಂತ ಹೆಸರಿಡುವ ತಾಯಂದಿರು, ಬಂಧು ಬಳಗದವರು ಶರ್ಮದಾ ಬಗ್ಗೆನೂ ವಿಚಾರ ಮಾಡಬಹುದೇನೋ. ಆದರೆ ದುರ್ದೈವ, ನಾವು ಪಾರಾಯಣ ಮಾಡ್ತೇವೆ, ಅರ್ಥ ಗೊತ್ತಿರೋದಿಲ್ವಲ್ಲ ಅಲ್ವಾ? ಹೀಗೆ ನೋಡಿದಾಗ ನರ್ಮದಾ ಎಷ್ಟು ಪವಿತ್ರಳೋ ಅದಕ್ಕಿಂತ ಹೆಚ್ಚು ಪವಿತ್ರಳು, ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಹತ್ತಿರಳು ಶರ್ಮದಾ. ಸಾಮಾನ್ಯವಾಗಿ ನಮ್ಮಲ್ಲಿ ಪುರುಷರಿಗೆ ಶರ್ಮ ಅಂತ ಹೆಸರಿಡ್ತಾರೆ. ಉಪನಯನ ಸಂಸ್ಕಾರ ಕಾಲದಲ್ಲಿ ಅವರು ಹೂವೆವರ್ ಮೇ ಬಿ ಅವನಿಗೆ ಹೇಳೋದೇ ಶರ್ಮ ಶರ್ಮ ಅಹಮಸ್ಮಿ ಹಂಭೋ ಅಭಿವಾದಯ ಅಂತ. ಎಷ್ಟೋ ಜನರಿಗೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ, ದಟ್ ಈಸ್ ಸಪ್ರೇಟ್, ಅದು ಅವ್ರ ಹಣೆ ಬರ. ಅದು ಎಷ್ಟು ಒಳ್ಳೆಯ ಹೆಸರು ಅದು. ಶರ್ಮ ಅಂದರೆ ಸುಖಸ್ವರೂಪ ಅಂತ ಅರ್ಥ. ಪ್ರತಿಯೊಬ್ಬರೂ ಸಹ ತನ್ನ ಹೆಸರಿನ ಜೊತೆಗೆ ನಾನು ಸುಖಸ್ವರೂಪ ಅಂತ ಹೇಳ್ಕೊಳ್ಳೋ ಒಂದು ಭಾಗ್ಯವನ್ನು ನಮ್ಮವ್ರು ಕೊಟ್ಟಿದ್ದಾರೆ. ನಾವು ಕುಂತ್ರೆ ನಿಂತರೆ ಅಯ್ಯೋ ನನ್ನ ಹತ್ರ ಏನೂ ಆಗೋಲ್ಲ, ಅಯ್ಯೋ ನನ್ನ ಹತ್ರ ಏನೂ ಆಗಲ್ಲ, ಅಯ್ಯೋ ಅಂತ ಎಳಿಬೇಕಿದ್ರೆ ಎದುರುಗಡೆ ಇದ್ದರೆ ಅವರೇ ಬಿದ್ದೋಗ್ಬೇಕು, ಇವರಲ್ಲ. ನಾವೆಲ್ಲರೂ ಶರ್ಮ ಸುಖಸ್ವರೂಪರೇ ಅಲ್ವಾ? ಹೀಗೆ ನಮ್ಮವರು ನಮಗೆ ಈ ಎಲ್ಲ ಉತ್ತಮವಾದಂತಹ ನಿನ್ನ ಸ್ವರೂಪ ಇಂಥದ್ದು ಅಂತ ಹೇಳಿಕೊಟ್ಟರೂ ಸಹ ನಾವು ಅದನ್ನು ಬಹಳ ನೆನಪಿಟ್ಟು ಅದನ್ನೆಲ್ಲ ಮರಿತೇವಲ್ಲ. ನಮ್ಮಂಥ ದುರ್ದೈವಿಗಳು, ಹತಭಾಗ್ಯರು ಬೇರೆ ಇದ್ದಾರ? ಹಾಗಾಗಿ ಶರ್ಮ ಸುಖ, ಶರ್ಮದಾ ಸುಖ ಸ್ವರೂಪಳು. ಜಗನ್ಮಾತೆ ಅಲ್ಲದೆ ಇನ್ಯಾರೇ ಸುಖ ಸ್ವರೂಪಳು? ಅವಳೇ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಜಸ್ಟ್ ಪುನಃಸ್ಮರಣೆ ನಾನು ಮಾಡಿದೆ. ಒಂದೊಂದು ಸಲ ಹೇಳಿದಾಗ ಒಂದೊಂದು ರೀತಿಯ ಅರ್ಥ ಹೊಳೆಯುತ್ತೆ, ಅಷ್ಟಂತೂ ಸತ್ಯ. ನೀವು 10 ಸಲ ಹೇಳಿದರೆ ಅಲ್ಲಿ ನಿಮಗೆ 10 ರೀತಿಯಲ್ಲಿ ಆಕೆ ತೋರಿ ಬರ್ತಾಳೆ. ಈ ಕಠೋರ ಸತ್ಯವನ್ನು ಒಪ್ಪಿಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಶಂಭು ಮೋಹಿನಿ ಅಂತ. ಈ ನಾಮದ ವಿವರಣೆ ಏನು ಅಂದರೆ, ಶಂಭುವಿಗೆ ಮೋಹವನ್ನು ಉಂಟು ಮಾಡುವವಳು. ಶಂಭು ಅಂದರೆ ಏನು? ನಮಗೆಲ್ಲರಿಗೂ ಗೊತ್ತು, ಪಾರ್ವತಿಯ ಪತಿ ಹೆಸರು ಶಂಭು ಅಂತ. ಆದರೆ ಆ ಶಬ್ದಕ್ಕೊಂದು ಎಟಿಮಾಲಜಿ ಇರಬೇಕಲ್ವಾ? ಅದರ ಧಾತು ಮೂಲದಿಂದ ಬಂದಂತಹ ವಿವರಣೆ ಏನು ಅಂತಂದರೆ, ಶಂಭಾವಯತೀತಿ ಶಂಭು. ನಿನಗೆ ಅಂದರೆ ಭಕ್ತನಿಗೆ ಯಾವನು ಶಂ ಸದಾ ಸುಖವನ್ನು ಬಯಸ್ತಾನೋ ಅವನು ಶಂಭು. ಯಾರು ಅಂದರೆ ಪಾರ್ವತಿಯ ಪತಿ. ಅವನ ಹೆಸರೇ ಶಂಭು ಅಂದರೂ ಒಂದೇ, ಶಂಕರ ಅಂದರೂ ಒಂದೇ ಸುಮಾರಾಗಿ. ಹಾಗಾಗಿ ಶಂಭಾವಯತಿ, ಭಕ್ತ ಸಮುದಾಯಕ್ಕೆ ಯಾವನು ಸುಖವನ್ನು ಸದಾ ಆಶಿಸ್ತಾನೋ, ಇವನಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾನೋ ಅವನ ಹೆಸರು ಶಂಭು. ಈ ಅರ್ಥ ಹಿನ್ನೆಲೆಯಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅವನ ಇನ್ನೊಂದು ಹೆಸರು ಆಶುತೋಷ ಅಂತ. ಅಂದರೆ ನಾವು ಮಾಡುವಂತಹ ಪೂಜೆಯಿಂದ ಆಶು ಬಹಳ ಬೇಗನೆ, ತೋಷ ಸಂತೋಷ ಪಡುವವನು ಆಶುತೋಷ ಅಂತ. ನಾವು ಇವತ್ತು ಎಲ್ಲ ಶಬ್ದಗಳ ಅರ್ಥಗಳನ್ನು ಮರೆತು ಇದನ್ನು ತುಂಬ ದೂರ ಸರಿದಿದ್ದೇವೆ. ಶಂಭು ಅಂತ ಯಾವ ಮಕ್ಕಳಿಗೂ ನಾವು ಹೆಸರು ಇಡೋದಿಲ್ಲ. ಯಾಕೆಂದರೆ ಅಕಸ್ಮಾತ್ ಅವನು ಹೇಳಿಕ್ಕೆ ಬರದೆ ಚಂಬು ಅಂತ ಹೇಳಿಬಿಟ್ರೆ ಹೀಗೆ ಅಂತ ಅಲ್ಲ, ಇಟ್ಟುಕೊಳ್ಳದೆ ಇದ್ರೂ ಅವ್ರು ಹಾಗೆ ಇರ್ತಾರೆ ಬಹಳಷ್ಟು ಜನ. ದಟ್ ಈಸ್ ಸಪರೇಟ್ ಅಲ್ವಾ? ನಮ್ಮಲ್ಲಿ ಒಂದು ಹುಚ್ಚು ಭಾವನೆ ಉಂಟು, ಎಲ್ಲವನ್ನೂ ಸಹ ಕನ್ನಡದಲ್ಲಿ ಹೇಳಬೇಕು. ಆ ಹೇಳಿದ್ರೇನೋ ಒಂಥರ ಖುಷಿ ಆಗ್ತದೆ. ಏನು ಖುಷಿ ಆಗ್ತದೆ? ಅಪಾರ್ಥ ಆಗ್ತದಷ್ಟೇ. ನೋಡಿ, ನೀವು ಶಂಭು ಅನ್ನೋದನ್ನು ಚಂಬು ಅಂತ ಹೇಳಿದರೆ ಅಪಾರ್ಥ. ಶಂಭು ಅನ್ನೋದನ್ನು ಹಾಗೇನೇ ಹೇಳಬೇಕು. ಸಂಸ್ಕೃತ ಶಬ್ದದ ಒಂದು ವಿಶೇಷತೆ ಅದು. ಚಂಬು ಅಂತ ಹೇಳಲಿಕ್ಕೆ ಕನ್ನಡದಲ್ಲಿ ಕಲಶ ಅಂತ ಕರೀತಾರೆ. ಬ್ರಹ್ಮ ಕಲಶ ಉತ್ಸವ ಅಲ್ವಾ? ಅಂದರೆ ಏನಂತ ಅರ್ಥ? ದೇವಾಲಯದಲ್ಲಿ ಏನೋ ಒಂದು ವರ್ಷ ಆಗಿದೆ, ಅಭಿಷೇಕ ಮಾಡಬೇಕು, ಅಥವಾ ಗೋಪುರಕ್ಕೆ ಆ
ರಾಜ ಗೋಪುರಕ್ಕೆ ಅಭಿಷೇಕ, ಬ್ರಹ್ಮ ಕಲಶೋತ್ಸವ ಅಂತ. ಕನ್ನಡದಲ್ಲಿ ಹೇಳಬೇಕು ಒಂದು ಚಟ ಉಂಟಲ್ಲ, ಹೇಳಿ ಇದನ್ನು ಕನ್ನಡದಲ್ಲಿ ನೋಡೋಣ. ದೊಡ್ಡ ಚೆಂಬಿನ ಉತ್ಸವ ಅಂತ ಹೇಳಬೇಕು. ಉತ್ಸವ ಅಂದರೂ ಸಂಸ್ಕೃತ ಆಯಿತು, ದೊಡ್ಡ ಚೆಂಬಿನ ಹಬ್ಬ ಅಂತ. ಯಾರಿಗೆ ಅರ್ಥ ಆಗ್ತದೆ ಗೊತ್ತಿಲ್ಲ, ದೊಡ್ಡ ಚೆಂಬಿನ ಹಬ್ಬ ಅಂತ. ಹಾಗಾಗಿ ಯಾವುದನ್ನು ಯಾವ ಭಾಷೆಯ ಮೂಲಕ ಹೇಳಿದರೆ ಅದರ ಸ್ವಾರಸ್ಯ, ಅದರ ಗಾಂಭೀರ್ಯ, ಅದರ ಯೋಗ್ಯತೆ ಉತ್ಕೃಷ್ಟವಾಗಿರುತ್ತೋ ಹಾಗೆ ಹೇಳಿದ್ರೇ ಚಂದ. ನೀವು ಹೇಳಿಬೇಕೆ ನಿಮ್ಮ ಊರಿಗೆ ಹೋಗ್ಕೊಂಡು, ನಮ್ಮೂರಲ್ಲಿ ಮೊನ್ನೆ ಸಹ ದೊಡ್ಡ ಚೆಂಬನ ಹಬ್ಬ ಮಾಡೋದು ಅಂತೇಳಿ, ಯಾರಿಗಾರು ಅರ್ಥ ಆದರೆ ಬಂದು ಹೇಳಿ, ನಾನು ಸಂತೋಷ ಪಡ್ತೇನೆ. ಹೀಗೆ ಅರ್ಥ ಆಗಿದೆ ಅಂತ ಎಲ್ಲರೂ ಹಾಗೆ ಹೇಳಬಹುದು ಅಂತ. ಅದಕ್ಕೋಸ್ಕರನೇ ಶಬ್ದದ ಹಿಂದಿರುವಂಥ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಯಾವ ಭಾಷೆಯ ಮೂಲಕ ಹೇಳಿದಾಗ ಅದಕ್ಕೊಂದು ಸ್ಪಷ್ಟವಾದಂತಹ ಸ್ವರೂಪ ಬರುತ್ತದೆಯೋ ಆ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡು ಹೇಳಬೇಕು. ಸರ್ವಭಾಷಾಮಯಿ ಸರಸ್ವತಿ ಅಂತ ಆದ್ರೂ ಸಹ ಸರ್ವಭಾಷಾಮಯಿ ಸಂಸ್ಕೃತ ಭಾಷಾ, ಅದನ್ನು ನಾವು ಮರಿಬಾರದು. ಹಾಗಾಗಿ ಅದಕ್ಕೆ ಅದೇ ಸಾಟಿ, ದಟ್ ಇಸ್ ಮ್ಯಾಚ್ಲೆಸ್ ಲ್ಯಾಂಗ್ವೇಜ್. ಅದರೊಳಗೂ ಅಧ್ಯಾತ್ಮ ವಿಚಾರವನ್ನು ಹೇಳೋದಕ್ಕೆ ಅದು ಮಾಡಿಸಿ ಇಟ್ಟ ಭಾಷೆ. ಹಾಗಿದ್ದರೆ ಅದನ್ನು ಯಾಕೆ ದೇವಭಾಷೆ ಅಂತ ಕರಿತಿದ್ರು. ಅಷ್ಟು ಹಿನ್ನೆಲೆಯಲ್ಲಿ ಶಂಭಾವಯತೀತಿ ಶಂಭು, ಸುಖವನ್ನು ಯಾವನು ಬಯಸ್ತಾನೋ ತನ್ನ ಭಕ್ತ ಸಮುದಾಯಕ್ಕೆ ಅವನ ಹೆಸರು ಶಂಭು ಅಂತ. ಅಂತಹ ಶಂಭುವನ್ನು ಇವಳು ಶಂಭುಂ ಮೋಹಯತಿ ಅಂದರೆ, ಈ ನಾಮಕ್ಕೆ ಎರಡು ಅರ್ಥ ಉಂಟು. ಮೊದಲನೇ ಅರ್ಥ ಏನು ಅಂದರೆ, ಆಕೆಯ ಪತಿಯ ಹೆಸರು ಶಂಭು, ಪಾರ್ವತಿ ಪರಮೇಶ್ವರ ಅಂತ ಇಟ್ಕೊಂಡಾಗ ಅವನಿಗೆ ತನ್ನ ವಿಷಯಕವಾಗಿ ಮೋಹ ಉಂಟಾಗುವಂತೆ ಮಾಡುವವಳು. ಅಂದರೆ ತನ್ನ ಪತಿಗೆ ತನ್ನ ಬಗ್ಗೆ ಸದಾ ಮೋಹ ಇರುವ ಹಾಗೆ ಮಾಡುವವಳು. ಆದ್ದರಿಂದ ಅವಳ ಹೆಸರು ಶಂಭು ಮೋಹಿನಿ ಅಂತ. ಈ ಮಾತನ್ನು ಹೇಳಿದಾಗ ನಿಮಗೊಂದು ಸಂಶಯ ಬರ್ತದೆ. ಬಂದರೆ ಸಂತೋಷ, ಬರದೇ ಇದ್ದರೂ ಸಂತೋಷ. ಅಲ್ರಿ, ಬಹಳಷ್ಟು ಸಲ ನಿಮ್ಮ ಉಪನ್ಯಾಸದಲ್ಲಿ ಶಿವಶಿವೆಯರಿಗೆ ಭೇದ ಇಲ್ಲ ಅಂತ ಹೇಳಿದ್ದೀರಿ. ಒಪ್ಕೊಂಡಿರ್ತೇವೆ ನಾವು, ಹೇಳಿದ್ದು ಹೌದು, ಸತ್ಯವೂ ಕೂಡ ಅದು. ಹೀಗಿರುವಾಗ ಇಲ್ಲಿ ಅವನು ಅವಳು ಅಂತ ಒಂದು ಪುಲ್ಲಿಂಗ ಒಂದು ಸ್ತ್ರೀಲಿಂಗ ಅಂತ ಮಾಡಿ ಪತಿಯಾದಂಥ ಪರಶಿವ ತನ್ನನ್ನು ಮೋಹಿಸುವಂತೆ ಮಾಡು ಅಂತ ಹೇಳಿದಾಗ ಭೇದ ಬರಲಿಲ್ವಾ? ಭೇದ ಬಂತು. ಅದನ್ನು ಅವಳೇ ಮಾಡ್ತಾಳಂತೆ. ಯಾಕೆ ಕೇಳಿದರೆ, ನಾವಿಬ್ಬರೂ ಸಹ ಒಂದೇ ಆದ್ರೂ ಸಹ ಲೋಕದ ದೃಷ್ಟಿಯಲ್ಲಿ ಕೆಲವೊಮ್ಮೆ ಆದರೂ ಸಹ ನಾವು ಪತಿಪತ್ನಿ ಭಾವದಿಂದ ಇರಬೇಕಲ್ವಾ? ಹಾಗಿಲ್ಲದೆ ಇದ್ರೆ ಜಗದ್ವ್ಯಾಪಾರ, ಜಗತ್ ಪ್ರಕ್ರಿಯೆ ಅನ್ನೋದು ನಡೆಯೋದಿಲ್ಲ. ಅದಕ್ಕೋಸ್ಕರ ನಾನು ನಿನ್ನ ಪತ್ನಿ ಅನ್ನೋದನ್ನು ನೀನು ಮರಿಬೇಡ. ಅಷ್ಟೇ ಅಲ್ಲ, ನಿನ್ನ ಪತ್ನಿ ಅಂತ ನಾನು ಸಹ ಮರೆಯೋದಿಲ್ಲ. ಅದಕ್ಕೋಸ್ಕರ ಜಗನ್ಮಾತೆಯೇ ಈ ಭೇದ ಬುದ್ಧಿಯನ್ನು ಅವನಿಗೆ ಹುಟ್ಟಿಸ್ತಾಳಂತೆ ಅಂತ. ಒಟ್ಟಾರೆ ಸಂಸಾರದಲ್ಲಿ ಈ ಭೇದ ಬುದ್ಧಿಗೆ ವಿಶೇಷವಾಗಿ ಕಾರಣರಾಗುವವರು ಅವರೇ ಅನ್ನೋದು ತೀರ್ಮಾನ ಆಯಿತು ಅಲ್ಲಿಗೆ. ಎಸ್, ಹಾಗಿಲ್ಲದಿದ್ರೆ ನಡೆಯೋದಿಲ್ಲ, ಜಗತ್ ಪ್ರಕ್ರಿಯೆ ನಡೆಯೋಲ್ಲ ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಆಕೆಯೇ ಹೀಗೆ ಪತಿಪತ್ನಿ ಭಾವವನ್ನು ಸೃಷ್ಟಿಸ್ತಾಳೆ, ಉಂಟು ಮಾಡ್ತಾಳೆ ಅಂತ ಒಂದು. ಅದಾದ ಮೇಲೆ ಈಗ ಇಲ್ಲೊಂದು ಸಂಶಯ ಬರುತ್ತೆ. ಈಗ ಸರಿಯಪ್ಪ, ಶಂಭು ಜಗನ್ಮಾತೆಯನ್ನು ಮೋಹಿಸುವಂತೆ ಅವಳು ಮಾಡ್ತಾಳೆ. ಹಿಂದೆ ಎಷ್ಟೋ ಸಲ ನೀವು ಹೇಳಿದ್ದೀರಿ, ಬೋತ್ ಆರ್ ಈಕ್ವಲ್, ಇಬ್ಬರೂ ಸಹ ಅರ್ಧ ಸಮ. ಅವನಿಗೆ ಈಕೆಯ ಮೇಲೆ ಮೋಹ ಉಂಟಾದರೂ ಸಾಕ, ರಿಮೈನಿಂಗ್ 50% ಹಾಗೆ ಉಳಿತಲ್ವಾ? ಅಂದರೆ ಇವಳು ಗಂಡನನ್ನು ಮೋಹಿಸಬೇಕೋ ಬೇಡ? ಅದಕ್ಕೇನು ಹೇಳೇ ಇಲ್ವಲ್ಲ. ಅಂದರೆ ಎರಡನೇ ಅರ್ಥ ಅದೇನೆ. ಇವಳು ಶಂಭುಂ ತನ್ನ ಪತಿಯನ್ನು ಸ್ವಯಂ ಮೋಹಯತಿ, ಅಂದರೆ ತನ್ನ ಪತಿಯನ್ನು ತಾನು ಮೋಹಿಸ್ತಾಳೆ. ಮೊದಲನೇ ಅರ್ಥವಾಗಿ ಅವನು ತನ್ನನ್ನು ಮೋಹಿಸುವಂತೆ ಮಾಡ್ತಾಳೆ. ಎರಡನೇ ಅರ್ಥದೊಳಗೆ ತಾನು ಅವನನ್ನು ಮೋಹಿಸ್ತಾಳೆ. ಒಂದು ಸತ್ಯ ನೆನಪಿಟ್ಟುಕೊಳ್ಬೇಕು, ಅವನು ಜಗನ್ಮಾತೆಯನ್ನು ಮೋಹಿಸುವಂತೆ ಮಾಡುವವಳು ಅಥವಾ ಇವಳೇ ಅವನನ್ನು ಮೋಹಿಸುವಂತೆ ಮಾಡುವವಳು, ಈ ಎರಡೂ ಕರ್ತೃಕ ಅವಳ ಕೈಯಲ್ಲೇ ಉಂಟು. ಯಾಕೆಂದರೆ ಇದು ಶಕ್ತಿ ಪಾರಮ್ಯವನ್ನು ಹೇಳುವ ಗ್ರಂಥ.
ಏನು ಬ್ಯೂಟಿಫುಲ್ ಆದಂಥ ವಿವರಣೆ ಕೊಡ್ತಾರೆ ಅಂದರೆ, ಅವ್ರು ಹೇಳೇ ಆದಮೇಲೆ ಥತ್ ನಮ್ಮ ಹಣೆ ಬರುವೆ, ಇವ್ರು ಹೇಳ್ತಿದ್ದು ನನಗೆ ಇದು ಏನಾದ್ರು ಅರ್ಥ ಆಗ್ತಿತ್ತಾ ಇದು ಅಂತ ಅನಿಸುತ್ತೆ. ಹಾಗಾಗಿ ಅರ್ಧ ಸಮ ಅಂತ ಆದಮೇಲೆ ಇಬ್ಬರಿದ್ದು ಪಾಲಿರಬೇಕಲ್ವ, ಅದಕ್ಕೋಸ್ಕರ ಆ ಒಂದೇ ನಾಮ ಶಂಭು ಮೋಹಿನಿ, ಶಂಭು ಆಕೆಯನ್ನು ಮೋಹಿಸುವಂತೆ ಮಾಡ್ತಾಳೆ, ಮತ್ತು ತಾನು ಅವನನ್ನು ಮೋಹಿಸ್ತಾಳೆ. ಶಂಭುಂ ಮೋಹಯತಿ ಸ್ವಯಂ. ಈ ಎರಡು ಅರ್ಥವನ್ನು ಇಟ್ಟು ಈ ನಾಮವನ್ನು ವಿವರಿಸ್ತಾರೆ. ಇದಿಷ್ಟು ಸೌಭಾಗ್ಯ ಭಾಸ್ಕರದ ವಿವರಣೆ. ಇನ್ನು ಚಂದ್ರಿಕಾ ವ್ಯಾಖ್ಯಾನಕ್ಕೆ ಬಂದರೆ ಅವರು ಒಂದು ಎರಡು ಅರ್ಥವನ್ನು ಹೇಳ್ತಾರೆ, ಇದಕ್ಕೆ ಬೇರೆ ಬೇರೆ ಅರ್ಥ. ಏನು ಅಂದರೆ, ಅಭೇದ ಜ್ಞಾನವತಃ ತದ್ವಿಪರೀತ ಜ್ಞಾನವತ್ವ ಮೋಹ ತತ್ಕರೋತಿ. ಮೋಹ ಅಂದರೆ ಏನು? ಎಲ್ಲಿ ಅಭೇದ ಜ್ಞಾನ ಇರುತ್ತೋ ಅಲ್ಲಿ ಮೋಹಕ್ಕೆ ಅವಕಾಶವೇ ಇಲ್ಲ. ಒಂದೇ ಅನ್ನುವ ಭಾವನೆ ಅದು ಅಭೇದ ಜ್ಞಾನ. ಅಭೇದ ಜ್ಞಾನ ಇದ್ದಲ್ಲಿ, ಈ ಉದಾಹರಣೆಗೆ ಇದು ಉಂಟು, ಈ ವಸ್ತು ನಾನಿದ್ದೇನೆ, ಇದು ಎರಡೂ ಬೇರೆ ಬೇರೆ ಅಂತ ಭಾವನೆ ಇದ್ದಾಗ ಮಾತ್ರ ನನಗೆ ಇದು ಬೇಕು ಅನ್ನುವಂಥ ಬಯಸೋದಕ್ಕೆ ಹಕ್ಕುಂಟು. ಇಫ್ ವಿ ಟು ಆರ್ ಒನ್ ಅಂತ ಆದಾಗ ನನಗೆ ಬೇಕು ಅಂತ ನಾನೇ ಯಾಕೆ ಬಯಸೋದು? ಆಗುತ್ತಾ? ಇಲ್ಲ. ಹಾಗಾಗಿ ಆಕೆ ವಾಸ್ತವಿಕವಾಗಿ ಭೇದರಹಿತ ನೆಲೆಯಲ್ಲಿ ಇರುವವರಾದರೂ ಸಹ ಅಭೇದ ಜ್ಞಾನವತಃ, ಶಿವನಿಗೆ ಆ ಭೇದ ಜ್ಞಾನ ಇಲ್ಲ, ಆದರೂ ಸಹ ತದ್ವಿಪರೀತ ಜ್ಞಾನವತ್ವಂ. ಪಾರ್ವತಿಯ ಮುಖವನ್ನು ನೋಡಿದ ತಕ್ಷಣ ನಾವಿಬ್ಬರು ಒಂದಲ್ಲ, ಬೇರೆ 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 ಬೇರೆ, ನಾನು ಪತಿ ಅವಳು ಪತ್ನಿ ಎನ್ನುವಂಥ ಭಾವನೆ ಬರುವ ಹಾಗೆ ಅವಳು ಮಾಡಿಸ್ತಾಳಂತೆ. ಹಾಗೆ ಮಾಡಿಸುವುದೇ ಮೋಹ. ಅದನ್ನು ಬಿತ್ತುತ್ತಾಳೆ ಅವಳು, ಮೋಹದ ಬೀಜವನ್ನು. ಹೇಗೆ ಅಂತ, ತತ್ಕರೋತಿ ಇತಿ ತಥಾ. ಹಾಗೆ ಅದಿಷ್ಟು ಹೊತ್ತು ಅಭೇದ ಜ್ಞಾನವನ್ನು ದೂರಗೊಳಿಸಿ ಭೇದಜ್ಞಾನವನ್ನು ಉಂಟು ಮಾಡಿ ಪತಿಪತ್ನಿ ಎನ್ನುವಂಥ ಭಾವನೆಯ ಬೀಜವನ್ನು ಬಿತ್ತುವಳಾದ್ದರಿಂದ ಅವಳು ಶಂಭುಮೋಹಿನಿ ಅಂತ ಚಂದ್ರಿಕಾ ವ್ಯಾಖ್ಯಾನದ ವಿವರಣೆ. ಅದಾದಮೇಲೆ ಇನ್ನೊಂದು ವಿವರಣೆಯನ್ನು ಕೊಡ್ತಾರೆ ಅವರು. ಏನು ವಿವರಣೆ ಅಂದರೆ, ಈ ಬುದ್ಧಿ ಯಾವಾಗಲೂ ಸಹ ಸ್ಥಿರವಾಗಿ ಇರುವಂಥದ್ದು ಅದರ ಸ್ವಭಾವ, ಹಾಗಿರಬೇಕು. ಹಾಗೆ ಸ್ಥಿರವಾಗಿದ್ದಂಥ ಅದಕ್ಕೆ ಕೆಲವು ಸಲ ಏನಾಗುತ್ತಂದರೆ, ಇದ್ದಕ್ಕಿದ್ದ ಹಾಗೆ ಮೋಹದ ಗಾಳಿ ಬೀಸತ್ತಂತೆ. ಮೋಹದ ಗಾಳಿ ಯಾಕೆ ಬೀಸತ್ತೆ ಕೇಳಿದರೆ, ತಾತ್ವಿಕವಾದ ವಿಚಾರ ನಾನು ಹೇಳಿದ್ದೇನೆ, ಜಗನ್ಮಾತೆ ಅದನ್ನು ಉಂಟು ಮಾಡಿಸುವವಳು ಅಂತ. ಯಾಕೆಂದರೆ ಮತ್ತ ಸ್ಮೃತಿ ಅಪೋಹನಂಚ, ನನ್ನಿಂದಲೇ ನೆನಪು, ನನ್ನಿಂದಲೇ ಮರವು, ನನ್ನಿಂದಲೇ ಭ್ರಮೆ, ಎಲ್ಲವೂ ಸಹ ಹೀಗೆ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಆ ಮೋಹದ ಗಾಳಿ ಯಾರ್ಯಾರೇ ಎಷ್ಟೆಷ್ಟಿಗೆ ಬಂದು ಅಡರತ್ತೆ ಅಂತ ಗೊತ್ತಾಗಲ್ಲ. ಪ್ರಪಂಚವನ್ನೇ ತುಚ್ಛೀಕರಿಸಿ ಹೊರಟಂಥ ವಿಶ್ವಾಮಿತ್ರ ಮೇನಕೆಯನ್ನು ಕಂಡು ಸಂಸಾರಿ ಆಗಿಬಿಟ್ಟ ಅಲ್ವಾ? ಹಾಗೆ ಅವನಿಗೇನು ತಿಳುವಳಿಕೆ ಇರಲಿಲ್ವಾ? ನಾವು ಅಂದ್ಕೊಂಡಿರ್ತೀವಿ ತಿಳುವಳಿಕೆ ಇದೆ ಅಂತ. ಇದ್ದಿದ್ದು ಸತ್ಯ. ಆದ ತಿಳುವಳಿಕೆಯನ್ನು ಮೀರಿ ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಕ್ರಿಯೆ ನಡೆಯುತ್ತಲ್ಲ, ಅದೇ ಮೋಹ. ಮೋಹ ಬಹಳ ಬಲವಾದದ್ದು ಅದು. ಹಾಗಾಗಿ ಈ ಮೋಹವನ್ನು ಕಳೆದುಕೊಳ್ಳುವುದೇ ವೇದಾಂತದ ನಿಜವಾದ ಉದ್ದೇಶ. ಗೀತಾಚಾರ್ಯನ ಮಾತು, ಅದಕ್ಕೆ ಭಗವತ್ಪಾದರ ಕಾಮೆಂಟ್ರಿ, ಶೋಕ ಮೋಹ ಮಹೋದಧೌ ನಿಮಗ್ನಾಯ ಅರ್ಜುನಾಯ ಉಪದಿದೇಶ. ಗೀತೆ ಹೇಳೋದಕ್ಕೆ ಹೇಳಿದ್ದೇನೆ ನಾನು ಇದನ್ನು. ಎರಡೇ ಕಾರಣವಂತೆ ಭಗವಂತ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡೋದಕ್ಕೆ. ಅವನಿಗೆ ಅಡರಿತ್ತು, ಇವರೆಲ್ಲರೂ ನಮ್ಮವರು, ಅಯ್ಯೋ ಪಾಪ ಸಾಯ್ತಾರೆ ನನ್ನಿಂದ, ಶೋಕ. ಇನ್ನೊಂದು ಮೋಹ, ಇಂಥವರು ನಾನು ಅಗಲಿ ನಾನು ಬದುಕಬೇಕಾ. ಹಾಗಾಗಿ ಈ ಶೋಕ ಮೋಹ ಅನ್ನೋದು ಇವೆರಡೇ ಸಂಸಾರದ ಬೀಜಗಳು. ಶೋಕ ಏನು ಮಾಡಿಸತ್ತೆ ಕೇಳಿದರೆ ಮನುಷ್ಯನನ್ನು, ಅದು ಕೆಲವು ಸಲ ಬದುಕಿನ ಆಸೆಯನ್ನು ದೂರ ಮಾಡಿಬಿಡುತ್ತೆ. ವಿಪರೀತ ಶೋಕ ಆದವರೇ ಹೋಗಿ ಕೊನೆಗೆ ಸೂಸೈಡ್ ಮಾಡ್ಕೊಳ್ಳೋದು.
ಹಾಗಾಗಿ ಶೋಕ ಅದರ ಕೊನೆಯ ಸ್ಟೆಪ್ಪು, ಅಂತಿಮ ಸ್ಟೆಪ್ಪು ಮರಣಂ ಶರಣಂ ಮಮ ಎನ್ನುವ ಬುದ್ಧಿಯನ್ನು ಉಂಟು ಮಾಡಿಬಿಡ್ತದೆ. ನನಗಿನ್ನು ಪರಿಹಾರವೇ ಇಲ್ಲ ಅಂತ. ಮೋಹ ಏನು ಮಾಡುತ್ತೆ ಕೇಳಿದರೆ, ನನಗೆ ಮರಣವೇ ಬರದೇ ಇರಲಿ, ಭೌತಿಕ ಪ್ರಪಂಚದಲ್ಲಿ ನಾನು ಸುಖವನ್ನು ಹೆಚ್ಚು ಅನುಭವಿಸಬೇಕು ಅಂತ ಮಾಡುತ್ತೆ. ಎರಡು ತುಂಬ ಡೇಂಜರ್. ಈ ಶೋಕ ಮೋಹ ಇದ್ದಾವಲ್ಲ, ಇವು ಸಂಸಾರದ ಬೀಜಗಳು. ಸಂಸಾರಕ್ಕೆ ಎರಡೇ ಬೀಜ ಇರೋದು, ಒಂದು ಶೋಕ, ಒಂದು ಮೋಹ. ವಸಿಷ್ಠರಂಥವರನ್ನೂ ಸಹ ಈ ಶೋಕ ಬಿಡಲಿಲ್ಲ. ವಿಶ್ವಾಮಿತ್ರರ ಒಂದು ಚೇಷ್ಟೆಯಿಂದಾಗಿ ಅವರ ಮಗ ಶಕ್ತಿಯನ್ನು ಮಡಿದಾಗ ಅವರು ಸ್ವತಃ ವಿಪಾಶ ಎನ್ನುವಂಥ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಮುಂದಾಗ್ತಾರೆ. ವಸಿಷ್ಠರು ಈ ಲೋಕ ಕಂಡಂತಹ ಮಹಾಜ್ಞಾನಿಗಳು, ದಶರಥನಿಗೆ ಪುರೋಹಿತರು ಅಲ್ಲ, ರಾಮ ಹುಟ್ಟುತ್ತಾನೆ ಅಂತ ಪೌರೋಹಿತ್ಯ ಮಾಡಿದವರು. ಇಂಥವರು ರಾಮನಿಗೆ ಯೋಗವಾಸಿಷ್ಠವನ್ನು ಹೇಳಿದವರು. ಪ್ರಾಯಶಃ ಮೊದಲು ನಡೆದಿರಬೇಕು ಈ ಘಟನೆ. ಅಂಥವರು ನನಗೆ ಈ ಬದುಕು ಬೇಡ ಅಂಥೇಳಿ ತೀರ್ಮಾನ ಮಾಡಿದ್ರಲ್ಲ, ಅಂದರೆ ಆ ಶೋಕ ಎಷ್ಟರ ಮಟ್ಟಿಗೆ ಬೇಸರ ತಂದು ಒಡ್ಡತ್ತೆ ಅಂತ. ಕೊನೆಗೆ ಆ ನದಿ ಹೇಳುತ್ತಂತೆ, ನಿಮ್ಮಂಥವರಿಗೆ ಇದು ತರವಲ್ಲ, ನಾನು ನಿಮ್ಮನ್ನು ಒಪ್ಪಿಕೊಳ್ಳಲಾರೆ ಅಂಥೇಳಿ ನದಿಗೆ ಜಿಗಿದ ಅವರನ್ನು ಅವಳು ಸ್ವೀಕರಿಸಿದೆ, ಅವಳನ್ನು ದಡಕ್ಕೆ ತಳ್ಳಿಬಿಟ್ಲಂತೆ. ಯಾಕೆ ಹೇಳಿದೆ ಅಂದರೆ, ಶೋಕ ಯಾರನ್ನು ಬಿಟ್ಟಿದೆ, ಶೋಕದಿಂದ ಏನೆಲ್ಲ ಅನರ್ಥ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ? ಅರ್ಜುನನಿಗೆ ಇದು ಅಡರಿತ್ತು, ಅದಕ್ಕೋಸ್ಕರ ಅವನು ಹೇಳ್ತಾನೆ, ನನಗೆ ಬದುಕು ಬೇಡ, ನಾವು ಹೇಗೂ ಸಹ ಭಿಕ್ಷೆ ಬೇಡ್ಕೊಂಡು ಬಂದವರು, ನಮಗೆ ಅಭ್ಯಾಸ ಇದೆ, ಕೈಯಲ್ಲೊಂದು ಜಲ್ಲು ಗರಟೆ ಹಿಡ್ಕೊಂಡು ನಾನು ಭಿಕ್ಷೆ ಬೇಡ್ತೇವೆ, ನಾವೆಲ್ಲರೂ ಬೇಡ್ತೇವೆ, ಕೃಷ್ಣ ಯುದ್ಧ ಬೇಡ. ಮುಂದಿನದು ಮೋಹ. ಏನು ಅಂದರೆ, ಈ ಪ್ರಪಂಚದ ಸುಖಕ್ಕೆ ಅಷ್ಟಾಗಿ ಅಂಟಿಕೊಳ್ಳುವಂಥದ್ದು. ದುರ್ಯೋಧನ ಸಿಗ್ತಾನೆ ನಮಗಲ್ಲಿ. ಅರ್ಜುನನಿಗೂ ಸಹ ಅದು ಸ್ವಲ್ಪ ತಾಗಿತ್ತದು. ಯಾಕೆಂದರೆ ಹಿಂದೆ ರಾಜಸು ಯಾಗ ಮಾಡಬೇಕಿದ್ರೆ ಅವನೆಲ್ಲ ಸಂಪತ್ತನ್ನು ತಂದಿದ್ದ. ದಕ್ಷಿಣ ದಿಕ್ಕು, ಆ ದಿಕ್ಕು, ಬೇರೆ ಬೇರೆ ದಿಕ್ಕಿಗೆ ಹೋಗಿ ಧನಂಜಯ ಅಂತಲ್ಲ ಅವನ ಹೆಸರು. ಹಾಗಾಗಿ ಇಷ್ಟೆಲ್ಲ ತಂದು ಆದಮೇಲೆ ಅದು ಬೇಕಲ್ವ, ಮತ್ತು ಇವರೆಲ್ಲ ನನ್ನಿಂದಾಗಿ ಸುಖದಿಂದ ವಂಚಿತರಾಗ್ತಾರೆ ಅನ್ನುವಂಥ ಮೋಹವೂ ಅಡರಿತ್ತು. ಹಾಗಾಗಿ ಇದು ಇರುವಷ್ಟು ಕಾಲ ಮನುಷ್ಯ ತನ್ನ ಕರ್ತವ್ಯದಲ್ಲಿ ತೊಡಗೋದಿಲ್ಲ. ಯಾವನ ಮನಸ್ಸಿಗೆ ಶೋಕ ಮೋಹಗಳು ಬಡ್ದಿರ್ತವೋ, ಅಡರಿರ್ತವೋ, ಅವನು ಕರ್ತವ್ಯ ಮೂಢನಾಗ್ತಾನೆ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ಗೀತೆಯ ಮೂಲಕ ಶೋಕ ಮೋಹ ಇದು ಎರಡನ್ನೂ ಕಳಚೋದಕ್ಕೋಸ್ಕರ ಸುದೀರ್ಘವಾಗಿ ಉಪದೇಶ ಮಾಡಿದ. ಅದು 700 ಶ್ಲೋಕವಾಗಿ ನಮ್ಮ ನಿಮ್ಮ ಮುಂದೆ ಬಂದು ನಿಂತಿತು. ಹಾಗೆ ಅಂತ ಯಾಕೆ ಹೇಳಿದೆ ಇಷ್ಟನ್ನು ಕೇಳಿದರೆ, ಈ ಮೋಹ ಶಂಭುಂ ಮೋಹಯತಿ, ಸ್ವತಃ ಈ ಬುದ್ಧಿ ಸ್ಥಿರವಾದ ಬುದ್ಧಿ ಆದರೂ ಸಹ ತನ್ನ ಸ್ಥಿರತೆಯನ್ನು ಕಳ್ಕೊಂಡು, ಸ್ಥಿರತೆ ಅಂದರೆ ಅಧ್ಯಾತ್ಮ ವಿಚಾರದಲ್ಲಿ ಅಚಲವಾಗಿ ನಿಲ್ಲುವಂಥದ್ದು. ಹಾಗೆ ಅಧ್ಯಾತ್ಮ ವಿಚಾರದಲ್ಲಿ ಪರಮಾನಂದ ಸ್ವರೂಪದಲ್ಲಿ ಸ್ಥಾಣುವಿನಂತೆ ಅಚಲವಾಗಿ ನಿಲ್ಲಬೇಕು. ಸ್ಥಾಣು ಅಂದರೆ ಮರದ ಬುಡ. ಮರದ ಬುಡ ಅಂದರೆ ತುಂಡರಿಸಿದ ಮರದ ಬುಡ. ಬೆಳೆದು ನಿಂತ ಮರ ಗಾಳಿ ಬೀಸಿದಾಗ ಅಲ್ಲಾಡುತ್ತೆ, ಆದರೆ ನೀವು ಕತ್ತರಿಸಿದ ಮರದ ಬುಡ ಅದು ಬಂಡೆ ಥರ ಕೂತಿರುತ್ತೆ, ಅಲ್ಲಾಡುತ್ತೆ ಅದು ಇಲ್ಲ. ಅದಕ್ಕೋಸ್ಕರ ಸ್ಥಾಣು, ಶಿವನ ಇನ್ನೊಂದು ಹೆಸರು ಸ್ಥಾಣು ಅಂತ. ಹಾಗೆ ಆ ಬ್ರಹ್ಮಚಿಂತನೆಯಲ್ಲಿ ಅಚಲವಾಗಿ ನಿಲ್ಲುವಂತಹ ಮನಸ್ಸನ್ನು ಆಕೆ ಮೋಹಿಸುವಂತೆ ಮಾಡ್ತಾಳಂತೆ. ಯಾರು? ಪಾರ್ವತಿ, ಅಂದರೆ ಜಗನ್ಮಾತೆ. ಹೀಗೆ ಅಂತ ಅಂತಹ ಅವನನ್ನು ಆ ಪರಮಾನಂದದ ಸ್ಥಿತಿಯಿಂದ ಹೊರಮುಖನನ್ನಾಗಿಸಿ ಅವನು ಮಾಡಬೇಕಾದಂತಹ ಈ ಲಯರೂಪವಾದಂತಹ ಪ್ರಪಂಚ ಕೃತ್ಯವನ್ನು ಅವನಿಗೆ ತೋರಿಸುವುದರಿಂದ ಈ ಕೆಲಸ ಮಾಡು, ಇದನ್ನು ಮಾಡು, ಇದು ನಿನ್ನ ಕೆಲಸ ಅಂತ ಹೇಳಿ ಬಹಿರ್ಮುಖನನ್ನಾಗಿ ಮಾಡೋ ಹಾಗೆ ಮಾಡ್ತಾಳೆ. ಆದ್ದರಿಂದ ಅವಳು ಶಂಭೋ ಮೋಹಿನಿ. ಅಲ್ಲಿಗೆ ಜಗನ್ಮಾತೆ ಹೀಗಿರುವುದೇ ಚಂದ, ಅವನು ಹಾಗಿರುವುದೇ ಚಂದ. 24 ಗಂಟೆನೂ ಅಭೇದ ಬುದ್ಧಿ ಇದ್ದೇ ಸಂಸಾರ ನಡೆಯೋದಿಲ್ಲರಿ. ಹಾಗೆ ಅಂತ 24 ಗಂಟೆನೂ ಭೇದ ಬುದ್ಧಿಯೇ ಇದ್ದರೆ
ಭಗವಂತ ಕೊಟ್ಟಂಥ ಈ ದೇಹವನ್ನು ಅಧ್ಯಾತ್ಮ ವಿಚಾರಕ್ಕೆ ಬಳಸೋದಾದರೂ ಹೇಗೆ ಅಲ್ವಾ? ಹಾಗಾಗಿ 24 ಗಂಟೆಯಲ್ಲಿ ಕೆಲವು ಹೊತ್ತಾದರೂ ಇರಲಿ ಈಶ್ವರನ ಭಾವ, ಮತ್ತು ಇನ್ನು ಕೆಲವು ಹೊತ್ತು ಜಗನ್ಮಾತೆಯ ಭಾವ ಇರಲಿ. ಹಾಗಿದ್ದಾಗ ಆ ಸಂಸಾರ ಚಂದವಾಗಿ ನಡೀತದೆ ಎನ್ನುವಂತಹ ಈ ಗುಟ್ಟನ್ನು ಈ ರೀತಿಯಾಗಿ ಬಚ್ಚಿಟ್ಟು ಆಮೇಲೆ ಅದನ್ನು ಬಿಚ್ಚಿಟ್ಟು ನಮಗೆ ಲಲಿತಾ ಸಹಸ್ರನಾಮ ತೋರಿಸಿಕೊಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಔಪಚಾರಿಕವಾಗಿ ಒಂದು ರೀತಿಯ ಲೋಕದಲ್ಲಿ ಒಬ್ಬ ರಾಜ ಅಂತಃಪುರದಲ್ಲಿ ಇದ್ದರೆ ಲೋಕದ ಜನ ಅವನನ್ನೇನು ಕರೆದ, ಅಯ್ಯೋ ಅವನ ಹೆಂಗಳೆಯರ ಮಧ್ಯೆಯಲ್ಲಿ ಇರೋವನು ಅಂತ ಹೇಳ್ತಾರೆ ಅಲ್ವ. ಅವನು ಯಾವುದೋ ಕೆಲಸಕ್ಕಲ್ಲಿ ಹೋಗಿರ್ತಾನೆ. ಹಾಗೇನೆ ಶಿವ ಅಷ್ಟು ಹೊತ್ತು ಜಗನ್ಮಾತೆಯತ್ತ ಮುಖ ಮಾಡಿದರೂ ಸಹ ಅದನ್ನು ನಾವು ಕೇವಲ ಉಪಚಾರಕ್ಕಾಗಿ ಆತ ಮೋಹಗೊಂಡಿದ್ದಾನೆ ಅಂತ ಹೇಳ್ತೇವೆ. ವಾಸ್ತವಿಕವಾಗಿ ಕಾಮನನ್ನು ಗೆದ್ದ ಅವನಿಗೆ ಕಾಮಭಾವ ಇಲ್ಲ. ಆದ್ರೂ ಸಹ ಜಗನ್ಮಾತೆಯ ಈ ಕ್ರಿಯೆಯನ್ನು ಎತ್ತಿ ಹೇಳಬೇಕು ಅಂತಾದರೆ ಅಷ್ಟೊತ್ತು ಅವನನ್ನು ಚೂರು ತಗ್ಗಿಸಬೇಕು. ಹಾಗೆ ಮಾಡಿ ಈ ನಾಮ ಹೇಳುತ್ತೆ ಶಂಭುಮೋಹಿನಿ ಅಂತ. ಒಂದು ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಧರಾ. ಧರಾ ಅಂದರೆ ಪೃಥ್ವೀ ರೂಪಳು ಅಂತ ಅರ್ಥ. ಸಂಸ್ಕೃತದಲ್ಲಿ ಭೂಮಿಯನ್ನು ಪೃಥ್ವಿಯನ್ನು ಧರಾ ಅಂತ ಕರೆದಿದ್ದಾರೆ. ಹಾಗಾಗಿ ಭೂಮಿಗೆ ಸಂಸ್ಕೃತದಲ್ಲಿ ಧರಾ ಅಂತ ಹೆಸರಿದ್ದರಿಂದ ಆ ಭೂರೂಪದಲ್ಲಿ ಅವಳು ಇದ್ದದ್ರಿಂದ ಅವಳ ಹೆಸರು ಧರಾ ಅಂತ ಒಂದರ್ಥ. ಎರಡನೇ ಅರ್ಥ, ಭೂಮಿ ಎಲ್ಲವನ್ನೂ ಹೊರತ್ತೆ. ನೀವೇನಾದರೂ ಹಾಕಿ, ಯಾಕೆ ಅಂತ ಕೇಳೋದಿಲ್ಲ. ಹಾಗೆ ಜಗನ್ಮಾತೆ ಅವಳು ಜಗದ್ಭಾರವನ್ನೇ ಹೊರುವವಳಾದ್ದರಿಂದ, ಆ ಅರ್ಥದಲ್ಲೂ ಭೂರೂಪದವಳಾದ್ದರಿಂದ ಅವಳ ಹೆಸರು ಧರಾ ಅಂತ. ಇದು ಎರಡನೆಯ ಅರ್ಥ, ಧರಾ. ಮತ್ತು ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ, ಧರಾ ಅಂದರೆ ಭೂಮಿ ಅಂತ. ಭೂಮಿಯ ತತ್ವ, ಭೂಮಿ ಅನ್ನೋದು ಪಂಚಭೂತಗಳಲ್ಲಿ ಒಂದು ತತ್ವ, ಕೊನೆಯ ತತ್ವ ಅದು. ಆಕಾಶ, ವಾಯು ಮತ್ತು ಅಗ್ನಿ, ಅಪ್ ಪೃಥಿವಿ ಅಂತ. ಆ ಪೃಥಿವೀ ತತ್ವ ಅದಕ್ಕೊಂದು ಬೀಜಾಕ್ಷರ ಉಂಟು. ನಾವು ಪ್ರತಿ ಸಲ ಪೂಜೆಯಲ್ಲಿ ಅದನ್ನು ಹೇಳ್ತೇವೆ. ಅದರ ಹೆಸರು ಲಂ ಅಂತ. ಪೃಥಿವೀ ತತ್ವದ ಬೀಜಾಕ್ಷರ ಲಂ. ಆ ಲಂ ಎನ್ನುವಂತಹ ಬೀಜಾಕ್ಷರದ ಸ್ವರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಧರಾ ಅಂತ. ಮೊದಲು ಎರಡು ಹೇಳಿದ್ದು ಅದು ಕಾವ್ಯಮಯವಾಗಿ ಲೋಕಪ್ರಸಿದ್ಧವಾದ ಅರ್ಥ. ಇದು ಬಂದ ತಕ್ಷಣ ಮಂತ್ರಶಾಸ್ತ್ರ ಪ್ರವೇಶ ಆಗಿಬಿಡುತ್ತೆ. ನಾವು ಪ್ರತಿ ಸಲ ಪೂಜೆಯಲ್ಲಿ ಹೇಳ್ತೇವೆ ಒಂದು ಪಂಚೋಪಚಾರ ಪೂಜೆ ಅಂತ. ಮಿನಿಮಮ್ 64 ಉಪಚಾರ, 64 ರೀತಿಯ ಉಪಚಾರ ಮಾಡಬೇಕು. ಆಗೋದಿಲ್ಲ. ಷೋಡಶೋಪಚಾರ ಪೂಜೆ ಅದು ಆಗೋದಿಲ್ಲ. ಮಾಡೋಕ್ಕಾಗೋಲ್ಲ, ಏನು ಹೇಳೋಕ್ಕೆ ಬರೋದಿಲ್ಲ ನಮಗೆ. ಷೋಡಶೋಪಚಾರ, ನಾಲಿಗೆಯನ್ನು ಬಗ್ಗಿಸ್ಬೇಕು, ನೆತ್ತಿ ನೇರಕ್ಕೆ ಹೋಗಬೇಕು, ಇಷ್ಟೆಲ್ಲ ಕಷ್ಟಪಡಬೇಕು. ಆಗ ಅದನ್ನು ಬಿಟ್ಟಿದ್ದೇವೆ. ಹೇಳೋದನ್ನು ಬಿಟ್ಟಿದ್ದೇವೆ, ಮಾಡೋದನ್ನು ಬಿಟ್ಟಿದ್ದೇವೆ. ಕೊನೆಗೆ ಲೀಸ್ಟ್ ಯಾವುದು ಅಂದರೆ ಪಂಚೋಪಚಾರ ಪೂಜೆ. ಯಾವುದಪ್ಪ ಕೇಳಿದ್ರೆ ಅದೇ ಲಂ ಪೃಥಿವ್ಯಾತ್ಮನೇನ್ಮ ಗಂಧಂ ಕಲ್ಪಾಮಿ, ಹಮ್ಮ ಆಕಾಶಾತ್ಮನೇನ್ಮ ಪುಷ್ಪ, ಎಲ್ಲ ಮೊದಲಿದ್ದೆಲ್ಲ ಆ ತತ್ವದ ಬೀಜಾಕ್ಷರ ಅಲ್ಲಿ. ಅಷ್ಟು ಹೇಳಿದ್ರಿಂದಲೇ ಆ ತತ್ವಗಳಿಗೆ ಅಷ್ಟು ಸಮಾಧಾನ ಆಗುತ್ತಂತೆ ಅಷ್ಟೇ. ಹಾಗಾಗಿ ಲಂ ಎನ್ನುವಂಥದ್ದು ಪೃಥ್ವೀ ತತ್ವದ ಬೀಜಾಕ್ಷರ. ಆ ಬೀಜಾಕ್ಷರ ಸ್ವರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಧರಾ ಅಂತ. ಇದನ್ನು ಹೇಳಬೇಕಿದ್ರೆ ಜ್ಞಾನಾರ್ಣವ ಗ್ರಂಥ ಒಂದು ವಿವರಣೆ ಕೊಡುತ್ತೆ. ಏನು ಅಂದರೆ, ಲಕಾರ ಪೃಥಿವೀದೇವಿ ಸಶೈಲ ವನಕಾನನ ಪಂಚಾಶತ್ ಪೀಠ ಸಂಪನ್ನ ಸರ್ವತೀರ್ಥಮಯೀ ಪರ ಅಂತ. ಪರ್ವತ ಮತ್ತು ಕಾನನಗಳಿಂದ ಕೂಡಿದಂತಹ 50 ಶಕ್ತಿಪೀಠಗಳು. ನಮ್ಮ ದೇಶದಲ್ಲಿ ಪ್ರಸಿದ್ಧವಾದ ಶಕ್ತಿಪೀಠಗಳು 50 ಅಂತ ಪ್ರಸಿದ್ಧಿ ಹಾಗೆ ಉಂಟು. ಆ 50
ಪೀಠಗಳ ರೂಪದಿಂದ, ಕಾನನ ಪರ್ವತಗಳ ರೂಪದಲ್ಲಿ ಇರುವವಳಾದ್ದರಿಂದ, ಸರ್ವತೀರ್ಥಮಯಿಯೂ ಆದ್ದರಿಂದ ಆಕೆಯ ಹೆಸರು ಲಮ್ ಅಂತ ಅಷ್ಟೇ. ಲಮ್ ಅಂದರೆ ಇಷ್ಟ ಅರ್ಥ. ಇಂತಹ ಸ್ವರೂಪದಲ್ಲಿ ಇರುವವಳಾದ್ದರಿಂದ ಆಕೆ ಲಕಾರ ರೂಪಿಣಿ. ಅದೇ ಮುಂದುವರೆದ ಭಾಗ ಧರಾ ಅಂತ. ಈ ಕಾರಣದಿಂದ ಪೃಥ್ವಿ ಬೀಜಾಕ್ಷರನ ಲಮ್ ಅಂತ ಕರೀತಾರೆ. ನಾವು ಪೃಥ್ವಿ ಅಂತ ಹೇಳಬೇಕಾದಿಲ್ಲ, ಮಂತ್ರಶಾಸ್ತ್ರದ ಪ್ರಕಾರ ಲಮ್ ಅಂತ ಹೇಳಿದರೆ ಸಾಕು. ಅರ್ಥ ಆದರೆ ಮುಂದಿದ್ದವನಿಗೆ ಅವನ ಸುದೈವ, ಇಲ್ಲದಿದ್ರಿಲ್ಲ ಅಷ್ಟೇ ಅಂತ. ಅಷ್ಟಾದ ಮೇಲೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಧರಸುತ ಅಂತ. ಧರಸುತ, ಈಗ ತಾನೇ ಧರ ಅನ್ನೋದಕ್ಕೆ ನಾನು ಹೇಳಿದ್ದೇನೆ ಭೂಮಿ ಅಂತ, ಭೂರೂಪದಲ್ಲಿ ಇರುವವಳು ಅಂತ. ಆದರೆ ಧರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ ಧರ ಅನ್ನೋದಕ್ಕೆ ಪರ್ವತ ಅಂತ ಒಂದು ಅರ್ಥ ಉಂಟು. ಆ ಧರಸುತ ಪರ್ವತ ಅಂದರೆ ಹಿಮವಂತ, ಹಿಮಾಲಯನ ಮಗಳು. ಆದ್ದರಿಂದ ಅವಳ ಹೆಸರು ಧರಸುತ ಅಂತ. ಪಾರ್ವತಿ ಅಂದರೂ ಒಂದೇ, ಧರಸುತ ಅಂತ ಹೇಳಿದರೂ ಒಂದೇ, ಆದರೆ ಶಬ್ದ ಬೇರೆ ಹೀಗೆ ಅಂತ ಅಷ್ಟು. ಧರಸ್ಯ ಹಿಮವತ್ಪರ್ವತಸ್ಯ ಸುತ. ಮೂಲವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಯಾಕೆ ನಾನೇನೋ ನನ್ನ ಸ್ವಕಪೋಲ ಕಲ್ಪಿತವಾಗಿ ಹೇಳಿದೆ ಅನ್ನೋ ಭಾವನೆ ಬರದೇ ಇರಲಿ ಅಂಥೇಳಿ ಪರ್ವತಗಳನ್ನು ಧರ ಅಂತ ಕರಿತಾ ಇದ್ದರು. ಹಾಗಾಗಿ ಧರ ಮೊದಲನೇ ನಾಮ, ಆಮೇಲೆ ಧರಸುತ ಎನ್ನುವಂಥದ್ದು ಎರಡನೆಯ ನಾಮ. ಇದನ್ನು ಚಂದ್ರಿಕಾ ವ್ಯಾಖ್ಯಾನದವರು ಏನು ಹೇಳಿದ್ದಾರೆ ಅಂದರೆ ಧರ, ಧರಸುತ ಇಷ್ಟನ್ನು ಸೇರಿಸಿ ಒಂದು ನಾಮ ಮಾಡಿದ್ದಾರೆ ಅವರು. ಭಾಸ್ಕರ ರಾಯರು ಧರ ಅಂತ ಮಾಡಿ ಹೇಳಿದ್ದು, ಧರಸುತ ಅಂತ ಹೇಳಿದ್ದು ಅವರಿಗೆ ಸಮಾಧಾನ ಇಲ್ಲ. ಎರಡನ್ನು ಸೇರಿಸಿ, ಅಂದರೆ ಧರ ಅನ್ನೋದು ಒಂದು ನಾಮ, ಧರಸುತ ಅನ್ನೋ ಒಂದು ನಾಮ ಇತ್ತಲ್ಲ, ಎರಡನ್ನು ಸೇರಿಸಿ ಒಂದು ನಾಮ ಮಾಡಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ. ಹಾಗಾಗಿ ಅವರು ಧರಾಧರಸುತ ಅನ್ನುವಂಥ ನಾಮವನ್ನೇ ಒಪ್ಪಿಕೊಂಡಿದ್ದಾರೆ. ಹಾಗೆ ಒಪ್ಪಿಕೊಂಡು ಅವರು ವಿವರಣೆ ಹೇಳ್ತಾರೆ. ಧರಾಧರಿತ್ರೀಂ ಧರತೀತಿ ಧರಾಧರ ಪರ್ವತರಾಜ ತಸ್ಯ ಸುತ ಪುತ್ರಿ. ಸಂಸ್ಕೃತದಲ್ಲಿ ಧರಾಧರ ಅಂದರೆ ಪರ್ವತ, ಆ ಪರ್ವತಗಳ ರಾಜ. ಧರ ಅಂದರೆ ಭೂಮಿ, ಆ ಭೂಮಿಯನ್ನು ಧರತಿ ಧರಿಸುವವಳು. ಇನ್ನು ಭೂಮಿಯನ್ನು ಪರ್ವತಗಳು ಧರಿಸುವುದು ಅಂದರೆ ಏನು ರೀ? ಒಂದು ಸಂಶಯ ಬರುತ್ತೆ. ಅದಕ್ಕೆ ಸಮಾಧಾನ ಹೀಗೆ. ಭೂಮಿ ನೋಡಿ ಎಲ್ಲ ಕಡೆಗೂ ಫ್ಲ್ಯಾಟ್ ಆಗಿ ಇಲ್ಲ, ಇದೆಯಾ? ಇಲ್ಲ. ಈ ಭೂಮಿಯ ಕೆಳಗೆ ಒಂದು ಗುರುತ್ವಾಕರ್ಷಣ ಶಕ್ತಿಯ ಬಿಂದು ಉಂಟು, ಅದರ ಮೇಲೆ ಭೂಮಿ ನಿಂತಿದೆ. ನಾವು ಅದನ್ನು ಪುರಾಣದ ಭಾಷೆಯಲ್ಲಿ ಅಜ್ಜಿ ಕಥೆ ಹೇಳಬೇಕಿದ್ರೆ ಅದನ್ನು ಬೇರೆ ರೀತಿ ಹೇಳುತ್ತಿದ್ದು. ಅದು ನಮಗೆ ಅರ್ಥ ಆಗದಿದ್ದಾಗ ಅಯ್ಯೋ ಈ ಅಡುಗುಲ ಅಜ್ಜಿಯವರು ಏನೇನೋ ಹೇಳ್ತಾರೆ ಅಂತ ನಾವು ಬೈದ್ವಿ. ಏನೂ ಅವ್ರನ್ನ ಬೈಯೋ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದು ಸತ್ಯ, ಹಾಗಿರೋದು ಸತ್ಯ. ಆದರೆ ಆ ತಾತ್ವಿಕವಾದ ಚಿಂತನೆಗೆ ಅವರು ಒಂದು ಹೊಸದಾದಂತಹ ಬಟ್ಟೆಯನ್ನು ಹಾಕಿ ನಮ್ಮ ಮುಂದೆ ಇಟ್ಟರು, ಕಥಾ ಮಾಧ್ಯಮವನ್ನು. ಏನು ಕಥೆ ಅಂದರೆ, ಆದಿಶೇಷ ಅಂತ ಒಬ್ಬ ಇದ್ದಾನೆ. ಅವನು ತನ್ನ ಹೆಡೆ ಮೇಲೆ ಈ ಭೂಮಿಯನ್ನು ಹೊತ್ತಿದ್ದಾನೆ. ಅವನು ಆವಾಗ ಭಾರ ಹೆಚ್ಚಾದ ಸ್ವಲ್ಪ ಈ ಹೆಡೆಯನ್ನು ಅಲ್ಲಾಡಿದಾಗ ಭೂಮಿ ಅಲ್ಲಾಡುತ್ತೆ, ಅದೇ ಭೂಕಂಪ ಅಂತ. ಇವತ್ತು ನಾವು ಬುದ್ಧಿವಂತರಾಗಿದ್ದೀವಿ, ಭೂಮಿಯನ್ನು ಆದಿಶೇಷ ಹೊತ್ತಿಲ್ಲ ಅಂತ. ಹಾಗೆ ಹೇಳೋದಕ್ಕೂ ಕಾರಣ ಉಂಟು. ಯಾಕೆಂದರೆ ಕೆಳಗೆ ಇರುವ ಲೋಕದ ಹೆಸರು ಪಾತಾಳ ಅಂತ. ಪಾತಾಳ ಲೋಕ, ಅದ್ರ ಕೆಳಗೆ ನಾಗಲೋಕ. ಈ ಎಲ್ಲ ಕಾರಣದಿಂದ ಹಾಗೆ ಹೇಳ್ತಿದ್ರು ಒಂದು ಕಥಾ ರೂಪದಲ್ಲಿ. ಇದ್ರೆ ಆದಿಶೇಷ ಅನ್ನೋದಕ್ಕೆ ಅರ್ಥ ಏನು? ಆದಿ ಏನೋ ಶಬ್ದ ಬಿಟ್ಬಿಡಿ, ಶೇಷ ಅಂತ ಇಷ್ಟ ಇಟ್ಕೊಳ್ಳಿ ನೀವು. ಶೇಷ ಅಂದರೆ ಏನು? ನಾಗ, ಹೌದು ತಾನೆ? ನಾಗ ಅಂದರೆ ಏನಂತ ಅರ್ಥ? ಇನ್ನೊಂದು ಹೆಸರು, ಆ ನಾಗರ ಇನ್ನೊಂದು ಹೆಸರೇ ಸಂಕರ್ಷಣ, ಆಕರ್ಷಣ. ಅದೇ ಮುಂದುವರೆದರೆ ಗುರುತ್ವಾಕರ್ಷಣ ಅಲ್ವಾ? ಹಾಗಾಗಿ ಆ ಗುರುತ್ವಾಕರ್ಷಣ ಶಕ್ತಿಯ ನೆಲೆಯಲ್ಲಿ ನಿಂತಿದೆ ಅಂತ ಹೇಳಿದರೂ ಒಂದೇ,
ಅಜ್ಜಿ ಹೇಳುವ ಕಥೆಯ ಮೂಲಕ ಆದಿಶೇಷನ ತಲೆ ಮೇಲೆ ಇದೆ ಅಂದರೂ ಸಹ ಒಂದೇ. ಆದರೆ ಕೇಳೋದಕ್ಕೆ ಯಾವುದು ಚಂದ? ಮೊದಲನೇದೇ ಹೆಚ್ಚು ಚಂದ. ತಾತ್ವಿಕ ಚಿಂತನೆ ಹೀಗೆ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ ಅಂದರೆ, ಭೂಮಿ ಎನ್ನುವಂಥದ್ದು ಗುರುತ್ವಾಕರ್ಷಣ ಶಕ್ತಿಯ ನೆಲೆಯಲ್ಲಿ ನಿಂತಿದೆ. ಈ ಎಲ್ಲ ಗ್ರಹಗೋಳಗಳು ಸಹ ಒಂದಕ್ಕೊಂದು ಹೀಗೆ ಡಿಕ್ಕಿ ಹೊಡೆಯದೆ ಸಮಾನ ಅಂತರದ ಚಲಿಸ್ತಾ ಇರ್ತವಲ್ಲ. ಯಾರು ವ್ಯವಸ್ಥೆಯನ್ನು ಮಾಡಿದವರು? ನಾವೇನಾದ್ರು ಮಾಡಿದ್ದೇವೆ? ಈ ಕೆಲಸ ಟ್ರಾಫಿಕ್ಕಲ್ಲಿ ಹಿಂದ್ಗಡೆ ಇರುವಂಥ ವೆಹಿಕಲ್ ಬಂದು ಮುಂದಿನ ವೆಹಿಕಲಿಗೆ ಕುಟ್ಟತ್ತಲ್ಲ, ಹಾಗೆ ಆಗ್ಬೋದಿತ್ತಲ್ವಾ? ಈವರೆಗೆ ನಾವು ಪತ್ರಿಕೆಯಲ್ಲಿ ಯಾವುದೋ ಈ ಗ್ರಹ ಬಂದು ಈ ಗ್ರಹಕ್ಕೆ ಡಿಕ್ಕಿ ಹೊಡಿತಂತೆ ಅಂತ ಓದಲಿಲ್ಲ. ಸದ್ಯ ಮಾಧ್ಯಮದವರು ಅದನ್ನು ಹೇಳಲಿಲ್ಲ. ಒಂದು ಹತ್ತಿರ ಬಂದುಬಿಟ್ರೆ ಪ್ರಾಯಶಃ ಒಂದು 15 ದಿವಸ ಸಿಕ್ತಿತ್ತು TRP ಅವರಿಗೆ. ಒಂದು ಗ್ರಹವು ಒಂದಕ್ಕೊಂದು ಡಿಕ್ಕಿ ಹೊಡೆಯೋಲ್ಲ. ಹಾಗಿದ್ರೆ ಹೇಗೆ ನಿಂತಿವೆ ಅಲ್ವಾ? ಅದೇ ಆ ಗುರುತ್ವಾಕರ್ಷಣ ಶಕ್ತಿಯ ನೆಲೆಯಲ್ಲಿ. ಆ ವಿಷಯ ಅಲ್ಲಿರಲಿ. ಹಾಗೆ ಭೂಮಿ ಹೇಗೆ ನಿಂತಿದೆ ಅಂತಂದರೆ, ಇದು ಫ್ಲ್ಯಾಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಫ್ಲ್ಯಾಟ್ ಆಗಿ ಇಟ್ಟಿಲ್ಲ ಅಂದರೆ ಅದು ಕಾರಣ ಉಂಟು. ನೋಡಿ, ಒಂದು ತಕ್ಕಡಿ ಇದೆ, ಸಿಂಗಲ್ ಬ್ಯಾಲೆನ್ಸಿನ ಮೇಲಿರುವಂಥ ತಕ್ಕಡಿ. ನೀವು ಆ ಪಾತ್ರೆ ಮೇಲೆ ಒಂದು ಕಡೆಗೆ ವೇಟ್ ಹಾಕಿರೋದು ಏನಾಗುತ್ತೆ? ಹೀಗೆ ವಾಲುತ್ತೆ. ಆಮೇಲೆ ಕರೆಕ್ಟ್. ಈ ಕಡೆ ವೇಟ್ ಹಾಕಿರೋದು ಈ ಕಡೆ ಹೀಗೆ ವಾಲುತ್ತೆ. ಇಲ್ಲ ಹಾಕಿದರೆ ಹೀಗೆ ವಾಲುತ್ತೆ, ಇಲ್ಲ ಹಾಕಿದರೆ ಹೀಗೆ ವಾಲುತ್ತೆ. ಅಥವಾ ಎಡಕ್ಕೆ ಬಲಕ್ಕೆ ಹೇಗಾದ್ರೂ ಇಟ್ಕೊಳ್ಳಿ. ಒಂದು ಹೀಗೆ ಸ್ಟಿಕ್ ಇದೆ, ಅದ್ರ ಮೇಲೆ ಇದೆ ಅಂತ ಅಂದ್ಕೊಂಡ್ರೆ ನೀವು ಈ ಕಡೆ ಭಾರ ಹಾಕಿದರೆ ಈ ಕಡೆ ಹೀಗೆ ವಾಲುತ್ತೆ ಅದು ಅಲ್ವಾ? ಹಾಗೆ ಆಗದೇ ಇರಲಿ ಅಂಥೇಳಿ ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಪರ್ವತಗಳನ್ನು ಎಲ್ಲ ಕಡೆಗೂ ಇರಿಸಿದ್ದಾನಂತೆ. ಅಂತ ಅವು ವೇಟಿಂಗ್ ಸ್ಟೋನ್ ಇದ್ದಂಗೆ ಅವು. ಹಾಗಾಗಿ ಈ ಭೂಮಿ ಇಂಬ್ಯಾಲೆನ್ಸ್ ಆಗದೆ ಇರುವ ಹಾಗೆ ರಕ್ಷಿಸುವ ಕೆಲಸವನ್ನು ಯಾವ ಮಾಡ್ತವೆ ಅಂದರೆ ಪರ್ವತಗಳು ಮಾಡ್ತವೆ. ಹಾಗಾಗಿ ಧರಸುತ ಅಂದರೆ ಧರಿತ್ರೀಂ ಧರತಿ, ಈ ಭೂಮಿ ಅತ್ತ ಇತ್ತ ಕಂಪಿಸದೇ ಇರುವ ಹಾಗೆ, ವಾಲದೇ ಇರುವ ಹಾಗೆ ಅದನ್ನು ರಕ್ಷಿಸುವ ಕೆಲಸವನ್ನು ಮಾಡೋರಾದ್ದರಿಂದ ಪರ್ವತಗಳನ್ನು ಧರಾಧರಃ ಅಂತ ಕರೆದ್ರು. ಹಾಗಾಗಿ ಪರ್ವತಗಳು ನಮಗೆ ಈ ಉಪಕಾರವನ್ನು ಮಾಡ್ತವೆ. ಯಾಕೆಂದರೆ ನಾವೇನು ಒಂದು ಕಡೆ ಪರ್ವತ ಮಾಡಲಿಲ್ಲ, ನಾವು ಇದ್ದ ಪರ್ವತವನ್ನು ಸೂರೆಗೊಳ್ತಾ ಇದ್ದೇವೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅಲ್ವಾ? ಆದರೆ ಸೃಷ್ಟಿಯಲ್ಲಿ ಈ ವೇರಿಯೇಷನ್ ಆಗದೇ ಇರಲಿ ಅನ್ನುವ ದೃಷ್ಟಿಯಲ್ಲಿ ಆ ಕ್ರಮ ಹಾಗೇನೇ ಇರುತ್ತೆ ಎಲ್ಲ ಕಡೆಗೂ ಸಹ. ಬಯಲು ಪ್ರದೇಶ ಅಂತ ನಾವು ಹೇಳ್ತೇವೆ, ಏನು ಇಡೀ ಭೂಮಂಡಲ ಎಲ್ಲ ಕಡೆಗೂ ಭೂಭಾಗದಲ್ಲಿ ಬಯಲು ಪ್ರದೇಶ ಇಲ್ಲ. ಕಾಡು ಮತ್ತು ಪರ್ವತಗಳು ಇರಲೇಬೇಕು. ಯಾಕೆಂದರೆ ಅವು ಈ ಭೂಮಿಯನ್ನು ಬ್ಯಾಲೆನ್ಸ್ ಮಾಡ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಧರಾಧರ ಪರ್ವತರಾಜ ತಸ್ಯ ಪುತ್ರಿ, ಹಿಮವಂತನ ಮಗಳಾದ್ದರಿಂದ ಅವಳ ಹೆಸರು ಧರಾಧರಸುತ ಅಂತ. ಇಷ್ಟಾದ ಮೇಲೆ ಹೀಗೆ ಧರಸುತ, ಹಿಮವಂತ ರಾಜನ ಮಗಳು ಎನ್ನುವಂಥದ್ದು ಇದರ ಒಟ್ಟು ಅರ್ಥ. ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಧನ್ಯ ಅಂತ ಬಹಳ ಸುಂದರವಾದ ನಾಮ. ಧನ್ಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅದರ ತದ್ವತ್ತಾದ ಅರ್ಥ ಧನ್ಯಳು. ಸಂಸ್ಕೃತದ ಧನ್ಯ ಅನ್ನೋದಕ್ಕೆ ಕನ್ನಡದ ಳು ಸೇರಿಸಿದರೆ ಧನ್ಯಳು ಅಂತ ಆಗುತ್ತೆ ಅಷ್ಟೇ. ಹಂಗಂದ್ರೆ ಏನ್ರಿ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಉಂಟು, ಕೃತಕೃತ್ಯಳು. ಕೃತಕೃತ್ಯಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ದೊಡ್ಡ ಶಬ್ದ ಕೃತಕೃತ್ಯತೆ ಅಂತ. ಧನ್ಯತೆ ಅಂದರೆ ಒಂದೇ, ಕೃತಕೃತ್ಯತೆ ಅಂತ ಹೇಳಿದರೆ ಒಂದೇ. ಹಂಗಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ. ಧನ್ಯತೆ ಅಂದರೆ ಏನು ಅಂದರೆ ಗೊತ್ತಿಲ್ಲ ಅಂತ ಕೃತಕೃತ್ಯತೆ ಅಂತ ಹೇಳಿದರೆ ಅದು ಅರ್ಥ ಆಗೋದಿಲ್ಲ ಗ್ರಹಚಾರ. ಹಾಗಿದ್ರೆ ಅದಕ್ಕೇನು ಅರ್ಥ ಕೇಳಿದರೆ ನೋಡಿ, ಕೃತ್ಯ ಅನ್ನೋದಕ್ಕೆ ಅರ್ಥ ಮಾಡಬೇಕಾದ ಕೆಲಸ. ಇದಂ ಕರ್ತವ್ಯಂ ಅನ್ನೋ ಅರ್ಥದೊಳಗೆ ಇದಂ ಕೃತ್ಯಂ, ಇದು ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತ. ಹಾಗೆ ಮಾಡಲಿಕ್ಕೆ ಯೋಗ್ಯವಾದ ಕೆಲಸವನ್ನು ಕೃತಂ ಮಾಡಿದಾಗ ಬರುವ ಸಂತೋಷ, ಆಗುವ ಆನಂದ ಏನುಂಟಲ್ಲ,
ದಟ್ ಈಸ್ ಕಾಲ್ಡ್ ಕೃತಕೃತ್ಯತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೊದಲು ಲೌಕಿಕ ಉದಾಹರಣೆ, ಆಮೇಲೆ ಅಧ್ಯಾತ್ಮದ ಉದಾಹರಣೆ. ಒಬ್ಬ ತಂದೆ ತಾಯಿ ಗಂಡ ಹೆಂಡತಿ ಇದ್ದಾರೆ. ಪ್ರಾಯಪ್ರಬುದ್ಧರ ಅಂಥ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಚಡಪಡಿಸ್ತಾ ಇದ್ದರು. ವಿಳಂಬ ಆಯಿತು, ಬೇಸರ ಆಗ್ತಿತ್ತು. ಅಂತೂ ಕೊನೆಗೆ ಒಂದೇ ವರ್ಷ ಇಬ್ಬರು ಮಕ್ಕಳು ಮದುವೆ ಆಗೋಯ್ತು ಅಂತ ಅಂದ್ಕೊಳ್ಳಿ. ಆಗ ಅವ್ರ ಮನಸ್ಸಲ್ಲಿ ಏನು ಭಾವನೆ ಬರ್ತದೆ? ಟುಡೇ ವಿ ಆರ್ ಸಕ್ಸಸ್ಫುಲ್, ನಾವು ಧನ್ಯರು, ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಮುಗಿಸಿದಂತಹ ಕೃತಕೃತ್ಯತೆ ನಮಗೆ ಇದೆ. ಹೇಳ್ತೇವ ಇಲ್ವಾ? ನೋಡಿ ಅಷ್ಟೇ. ಕನ್ನಡದಲ್ಲಿ ಇಷ್ಟುದ್ದ ಹೇಳಬೇಕು. ಅದನ್ನು ಮಾಡಬೇಕಾದ ಕೆಲಸವನ್ನು ಮಾಡಿದಾಗ ಆಗುವ ಸಂತೋಷಕ್ಕೆ ಕೃತಕೃತ್ಯತೆ. ಇಂಗ್ಲೀಷಲ್ಲಿ ಸಕ್ಸಸ್ಫುಲ್ ಅಂತ ಹೇಳ್ಬಿಡ್ತೀವಿ ಅಂತ. ಇದು ಒಂದು. ಇದಕ್ಕಿಂತ ಹೆಚ್ಚಿಗೆ ಅಧ್ಯಾತ್ಮ ದಾರಿಯಲ್ಲಿ ಹೋಗುವಾಗ ಬಹಳಷ್ಟು ಕಾಲ ನಾವು ಚಡಪಡಿಸ್ತಾ ಇರ್ತೇವೆ. ಸರಿಯಾದ ಗುರುಗಳು ಸಿಗೋದಿಲ್ಲ. ಗುರುಗಳು ಸಿಕ್ಕಾಗ ಶಿಷ್ಯನಿಗಾಗುವುದು ಕೃತಕೃತ್ಯತೆ. ಹಾಗೆ ಆ ಗುರುವಿನಲ್ಲಿ ಜ್ಞಾನದ ಕೆನೆ ತುಂಬಿರುತ್ತೆ. ಅದನ್ನು ಸರಿಯಾದ ಶಿಷ್ಯನಿಗೆ ಹಂಚಬೇಕು ಅಂತ ಬಯಸ್ತಾ ಇರ್ತಾನೆ. ಹಾಗೆ ಬಯಸಿದಾಗ ಅದನ್ನು ಗ್ರಹಣ ಮಾಡುವಂಥ ಶಿಷ್ಯ ಸಿಕ್ಕಾಗ ಗುರುವಿನ ಮನಸ್ಸಲ್ಲಿ ಬರುವ ಭಾವನೆಯೂ ಸಹ ಕೃತಕೃತ್ಯತೆ. ರಾಮಲಕ್ಷ್ಮಣನನ್ನು ವಿಶ್ವಾಮಿತ್ರರು ಯಾಕೆ ಕರ್ಕೊಂಡು ಹೋದರು? ಅವರಿಗೇನು ಆ ರಾಕ್ಷಸನ ಸಂಹಾರ ಮಾಡುವಷ್ಟು ಗೊತ್ತಿರಲಿಲ್ಲ ಅವರಿಗೆ. ಡೋಂಟ್ ಫರ್ಗೆಟ್ ದಟ್. ಅವರ ಹಿಂದೆ ಒಬ್ಬ ಮಹಾಕ್ಷತ್ರಿಯ ರಾಜ, ವೀರಾಧಿವೀರ ಶೂರ, ಗಾಧಿನಂದನ. ರಾಮಲಕ್ಷ್ಮಣರು ಯಾಕೆ ಬೇಕಿತ್ತು? ಯಜ್ಞ ಸಂರಕ್ಷಣೆ ಅವರು ಬೇಕಿತ್ತ? ವಿಚಾರ ಮಾಡಿ ಕ್ಷಣಕಾಲ. ಅವರು ತಮ್ಮ ಮಂತ್ರಶಕ್ತಿಯಿಂದಲೇ ಅವ್ರನ್ನಲ್ಲೇ ತಡೆದು ನಿಲ್ಲಿಸ್ಬೋದಿತ್ತು. ಇದು ಅಲ್ಲ. ಈ ಲೋಕಮುಖಕ್ಕೆ ಒಂದನ್ನು ಹೇಳಬೇಕು. ಅವರು ಅಂತರಂಗಿಕವಾಗಿ ಅವರು ಸಮಾಧಾನ ಪಡಬೇಕು. ಯಾಕೆಂದರೆ ತಮ್ಮ ತಪಶ್ಶಕ್ತಿಯಿಂದ ಸಾಕಷ್ಟು ಮಂತ್ರಸಿದ್ಧಿಗಳನ್ನು ಪಡೆದಿದ್ದರು. ಕ್ಷತ್ರಿಯರಾಗಿದ್ದಾಗ ಗಳಿಸಿದ ಅಸ್ತ್ರ ಮತ್ತು ತಪಸ್ಸಿನಿಂದ ಗಳಿಸಿದ್ದು ಶಸ್ತ್ರ ಆ್ಯಂಡ್ ಶಾಸ್ತ್ರ ಎರಡೂ ಸಹ ಅವರಲ್ಲಿ ತುಂಬಿದ್ದವು. ಅದನ್ನು ಸರಿಯಾದ ಶಿಷ್ಯನಿಗೆ ಕೊಡಬೇಕಿತ್ತು. ಕೊಡದೇ ಇದ್ದರೆ ಏನಾಗುತ್ತೆ? ಹಸುವಿನ ಕೆಚ್ಚಲಲ್ಲಿ ಹಾಲು ತುಂಬಿದ್ದಾಗ ಅದು ಎಷ್ಟೊತ್ತಿಗೆ ತನ್ನ ಕರು ಬಂದು ಬಾಯ ಹಾಕುತ್ತೆ ಅಂತ ಚಡಪಡಿಸ್ತಾ ಇರುತ್ತೆ. ನೀವು ಆ ಕರು ಹೋಗಿ ಬಾಯ ಹಾಕಿ ಅದನ್ನು ಕುಡಿದೇ ಇದ್ದರೆ, ಸಕ್ಕು ಮಾಡದೇ ಇದ್ದರೆ ಇನ್ಫೆಕ್ಷನ್ ಆಗುತ್ತೆ ಅಷ್ಟೇ ಅಲ್ವಾ? ಹಾಗೆಯೇ ವಿಶ್ವಾಮಿತ್ರ ಮುನಿಗಳು ಇದನ್ನು ಯಾರಿಗೆ ನಾನು ಧಾರೆ ಎರಿಬೇಕು ಅಂತ ಚಡಪಡಿಸ್ತಾ ಇದ್ದಾಗ ಸಾಕ್ಷಾತ್ ಭಗವಂತನೇ ಅವತರಿಸಿ ಬಂದಿದ್ದಾನೆ. ಸಾಲದ್ದಕ್ಕೆ ವಸಿಷ್ಠರಿಂದ ಉಪದಿಷ್ಟನಾದವನು. ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ನಾನೊಂದು ಯಾಗ ಕೈಗೊಳ್ಳಬೇಕು. ಆ ಯಾಗ ಸಂರಕ್ಷಣೆ ನನಗೆ ಉಪದ್ರವ ಕೊಡ್ತಾರೆ. ನಾನು ದೀಕ್ಷಾಧರನಾದ್ದರಿಂದ ಅದನ್ನು ಮಾಡಲಿಕ್ಕಾಗೋಲ್ಲ ಅಂತ ಒಂದು ಸುಮ್ಮನೆ ಗುಲ್ಲು. ಇವತ್ತಿನ ಭಾಷೆಯಲ್ಲಿ ಪೇಪರ್ ಸ್ಟೇಟ್ಮೆಂಟ್. ಅದು ಗುಲ್ಲೆ ಅಲ್ವಾ? ಗುಲ್ಲೆ ಹುಟ್ಟಿಸಿದ್ರು. ಬಂದರು. ದಶರಥ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಿದ. ಏನು ಬೇಕಾದ್ರೂ ಕೊಡ್ತೇನೆ ಕೇಳಿ ಅಂತ. ಅವರು ಹಾಕಿದ್ದು ಒಂದೇ ಬಾಂಬು, ನನಗೇನು ಬೇಡ, ನಿನ್ನ ಮಗ ರಾಮನನ್ನು ಕೊಟ್ಬಿಡು ನನಗೆ ಅಂತ. ನನ್ನ ಮಾತು ವಾಪಸ್ ತಗೊಂಡಿದ್ದೇನೆ, ಅದನ್ನೊಂದು ಬಿಟ್ಟು ಬೇರೆ ಕೇಳಿ ಅಂದ. ಅದು ಒಂದೇ ನನಗೆ ಬೇಕಾದ್ದು, ಇನ್ನೇನು ಬೇಡ ನನಗೆ. ಆಗದಿದ್ದರೆ ವಾಪಸ್ ತಗೋ ಬರ್ತೇನೆ. ಎದ್ದೇ ಬಿಟ್ಟರು ಜಾಗ ಬಿಟ್ಟು. ಹೊರಟು ಹೋದ್ರ ಪರಿಸ್ಥಿತಿ ಏನಾದೀತು? ಇಲ್ಲೆಲ್ಲ ತುಂಬ ಸ್ವಾರಸ್ಯಗಳುಂಟು. ತಂದೆ ತಾಯಿಗೆ ಕೆಲವು ಸಲ ಮಕ್ಕಳ ಅರ್ಹತೆ ಗೊತ್ತಾಗೋದಿಲ್ಲ. ಪಾಠ ಹೇಳುವ ಅಧ್ಯಾಪಕನಿಗೆ ಗೊತ್ತಾಗುತ್ತೆ, ಪ್ರಾಮಾಣಿಕ ಪಾಠ ಹೇಳುವ ಮೇಸ್ಟ್ರಿಗೆ. ಅಪ್ಪ ಅಮ್ಮಂದಿರಿಗೆ ಗೊತ್ತಾಗೋಲ್ಲ. ಜನ್ಮಕ್ಕೆ ಕಾರಣರಾದವರೆಲ್ಲರೂ ಸಹ
ಅವರ ಬುದ್ಧಿಮತ್ತತೆಯನ್ನು ಅರಿತೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ 1 ವರ್ಷ ಸಿಕ್ಕಿದ್ರೆ ಸಾಕು, ಇವನ ಅರ್ಹತೆ ಇಷ್ಟು ಅಂತ ಪ್ರಾಮಾಣಿಕವಾದಂಥ ಶಿಕ್ಷಕ ಅದನ್ನು ಪತ್ತೆ ಹಚ್ಚಿಬಿಡ್ತಾನೆ ಅಂತ. ಯಾಕೆಂದರೆ ಅವನ ಸಂಬಂಧ ಬೌದ್ಧಿಕವಾದದ್ದು, ತಂದೆ ತಾಯಿ ಸಂಬಂಧ ಜನ್ಮಕ್ಕೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ. ಯಾಕೆ ಹೇಳಿದೆ, ಕೊನೆಗೆ ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ಹೋಗ್ತಾನೆ ನಮ್ಮ ದೇಶದಲ್ಲಿ ಎಜುಕೇಷನಲ್ ಟ್ರಿಪ್ ಅಂತ ಪ್ರಾರಂಭ ಆದದ್ದೇ ಅಲ್ಲಿಂದ. ಅದಕ್ಕೆ ಮೊದಲು ಯಾರೋ ಕರ್ಕೊಂಡೋದ್ರ? ಇವತ್ತು ಎಜುಕೇಷನಲ್ ಟ್ರಿಪ್ ಬೇರೆ ರೀತಿ ಟ್ರಿಪ್ ಆಗಿದೆ, ದಟ್ ಈಸ್ ಸಪ್ರೇಟ್. ಆದರೆ ಎಜುಕೇಷನಲ್ ಟ್ರಿಪ್ ಪ್ರಾರಂಭ ಆದದ್ದು ರಾಮಾಯಣ ಕಾಲದಲ್ಲಿ. ವಿಶ್ವಾಮಿತ್ರ ಮೇಷ್ಟ್ರು, ರಾಮ ಲಕ್ಷ್ಮಣ ಶಿಷ್ಯರು, ಏನೆಲ್ಲ ಕೆಲಸ ಮಾಡಿತ್ತು ಅದು ಅಲ್ವಾ. ಗೊತ್ತಿತ್ತು ರಾಮನಿಂದ ಲೋಕೋಪಕಾರವಾದ ಕೆಲಸವನ್ನು ಪೂರೈಸಬೇಕು ನಾನು, ಮತ್ತು ಆ ವ್ಯಾಜದಿಂದ ನನ್ನಲ್ಲಿರುವುದನ್ನು ಧಾರೆ ಎರಿಬೇಕು. ಏನು ಧಾರೆ ಎರೆದರು ಬೇಕಾಗತ್ತೆ ಮುಂದೆ ನಿನಗೆ. ಹಸಿವು ಬಾಯಾರಿಕೆಯನ್ನು ನಿಯಂತ್ರಿಸಲಿಕ್ಕೆ ಒಂದು ಮಂತ್ರ ಉಂಟು, ಕೊಡ್ತೇನೆ ತಗೋ ಮೊದಲು. ಯಾಕೆಂದರೆ ನನ್ನ ಆಶ್ರಮ ಸೇರೋಷ್ಟೊತ್ತಿಗೆ 3-4 ದಿವಸ ಆಗುತ್ತೆ. ಏನು ತಿನ್ನೋದು ಮಧ್ಯದಲ್ಲಿ, ಏನು ಕುಡಿಯೋದು? ಬಲಾತಿ ಬಲಗಳ ಉಪದೇಶಗಳನ್ನೆಲ್ಲ ಕೊಟ್ಟು ಕರ್ಕೊಂಡೋಗಿ ಅವನಿಂದ ಲೋಕೋಪಕಾರವನ್ನು ಮಾಡಿಸ್ತಾ ಕೊನೆಗೆ ಯಜ್ಞ ಸಂರಕ್ಷಣೆ ವ್ಯಾಜದಿಂದ ಅವನಿಗೆ ಮತ್ತೆ ಪುನಃ ವಿಶೇಷವಾದ ಮಂತ್ರಗಳನ್ನು ಉಪದೇಶಿಸಿ ಮಾಡೋದಲ್ಲ. ಯಾಕೆ ಹೇಳೋದು ಇಷ್ಟೆಲ್ಲ ಅಂದರೆ, ಆಗ ವಿಶ್ವಾಮಿತ್ರ ಮುನಿಗಳು ಕೊನೆಗೆ ಅಲ್ಲೂ ಸಹ ಗುಟ್ಟನ್ನು ಬಿಟ್ಟುಕೊಡಲೇ ಇಲ್ಲ ಅವರು ಕೊನೆಯವರೆಗೆ. ಎಲ್ಲ ಆದಮೇಲೆ ಮಿಥಿಲೆ ಅಂತ ಒಂದು ಊರುಂಟು ರಾಮ, ಅಲ್ಲೊಬ್ಬ ಜನಕ ಅಂತ ಇದ್ದಾನೆ, ನಾನು ಕೇಳಿದ್ದೇನೆ. ಅವನ ಹತ್ರ ಏನೋ ಭಾರಿ ಧನುಸ್ಸೆಲ್ಲ ಉಂಟಂತೆ, ತುಂಬ ಸುಂದರವಾದ ನಗರವಂತೆ. ಸಲ ನೋಡಿ ಬರೋಣವಾ? ಆ ಪೀಠಿಕೆ ಗೆದ್ದರೆ ಅವನನ್ನು ಆ ರೂಪಕ್ಕೆ ಸೇರಿಸಿ ಬಿಟ್ಟರೆ ನನ್ನ ಕರ್ತವ್ಯ ಮುಗಿತು. ಆಗ ನನಗೆ ಬರುವ ಭಾವನೆ ಏನು ಕೇಳಿದರೆ ಕೃತಕೃತ್ಯತೆ. ಅವನಿಗೇನು ಮಿಥಿಲೆಯಿಂದ ಈ ಕಡೆ ಬಂದೇ ಇಲ್ಲ ಅವರು. ಅಲ್ಲೇ ಅವರಿಗೆಲ್ಲ ಹೇಳಿ ಒಳ್ಳೆಯದಾಗಲಪ್ಪ ಹೋಗಿ ಬನ್ನಿ ಅಂಥೇಳಿ. ಮತ್ತು ನೀವು ಹಿಮಾಲಯ, ಒಬ್ಬ ಜ್ಞಾನಿಯಾದವನಿಗೆ ಈ ಲೋಕದ ಕೆಲವು ಕರ್ತವ್ಯಗಳಿರ್ತವೆ, ಅದು ಅಘೋಷಿತವಾದ ಕರ್ತವ್ಯ. ಹಾಗಾಗಿ ವಿಶ್ವಾಮಿತ್ರರು ಆ ಅಘೋಷಿತವಾದಂಥ ತಮ್ಮ ಕರ್ತವ್ಯವನ್ನು ಪೂರೈಸಿ ಕ್ಷಣಕಾಲವೂ ಮತ್ತೆ ಅದರ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳದೆ ಕಳಿಸಿ ಅವರು ನೇರ ಹಿಮಾಲಯಕ್ಕೆ ಹೊರಟರು. ಅದನ್ನು ರಾಮ ಸೀತಾ ವಿವಾಹ ಆದಾಗ ಎಲ್ಲರಿಗೂ ಬಂದಂಥದ್ದು ಏನು ಅಂದರೆ, ವಿಶ್ವಾಮಿತ್ರರು ಯಾಕೆ ಕರ್ಕೊಂಡು ಬಂದರು? ಕ್ವಶನ್ ಮಾರ್ಕ್. ಉತ್ತರ ಆಗ ಸಿಕ್ಕಿತ್ತು ಅಲ್ವಾ. ಹಾಗಾಗಿ ಆಗ ವಿಶ್ವಾಮಿತ್ರರಿಗೆ ಬಂದ ಭಾವನೆ ಯಾವುದು? ಕೃತಕೃತ್ಯತೆ, ಧನ್ಯತೆ. ಅರ್ಜುನ ಭಗವಂತನ ಮುಖದಿಂದ ಗೀತೆಯನ್ನು ಕೇಳಿದಾಗ ಅವನಿಗೆ ಉಂಟಾದ ಭಾವನೆ ಕೃತಕೃತ್ಯತೆ. ವಿಶ್ವರೂಪ ದರ್ಶನ ಬೇರೆ ಪಡೆದಿದ್ದ, ಹೇಳೇ ಬಿಡ್ತಾನೆ ಅವನಿಗೆ ಅಂತ, ನನ್ನ ಬದುಕು ಸಾರ್ಥಕ ಆಯಿತು ಹೀಗೆ ಅಂತ. ದಟ್ ಈಸ್ ಕಾಲ್ಡ್ ಕೃತಕೃತ್ಯತೆ. ಅದೇ ಧನ್ಯ ಅಂತ. ಆ ಧನ್ಯ ಅನ್ನೋ ಅರ್ಥಕ್ಕೆ ನಾನು ಇಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ, ಅರ್ಥ ಮಾಡಿಸೋದಕ್ಕೆ ಅಂತ. ಹಾಗಾಗಿ ನಾವು ಇನ್ಯಾರಾದರೂ ಧನ್ಯಳು ಅಂತ ಹೇಳಬೇಕಿದ್ರೆ ಅಥವಾ ಧನ್ಯನು ಅಂತ ಹೇಳಬೇಕಿದ್ರೆ, ಕೃತಕೃತ್ಯಳು ಅಂತ ಹೇಳಬೇಕಿದ್ರೆ ಇದರ ಹಿಂದಿರುವಂಥ ಈ ಎಲ್ಲ ಭಾವನೆಗಳು ಮನಸ್ಸಿಗೆ ಬಂದರೆ ನಾವು ಬಳಸುವ ಶಬ್ದ ಸಾರ್ಥಕ ಆಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಧನ್ಯ ಕೃತಾರ್ಥ ಅಂತ. ಇದು ಒಂದು ಅರ್ಥ. ಬಹಳಷ್ಟು ಅರ್ಥಗಳುಂಟು ಈ ನಾಮಕ್ಕೆ. 2 ಅಕ್ಷರದ ನಾಮರಿ ಏನೆಲ್ಲ ಹುದುಗಿಸಿಡ್ತಾರೆ ಅದರೊಳಗೆ ಅಂದರೆ ಅಸಾಧ್ಯವಾದಂಥದ್ದು. ಮಧ್ಯದಲ್ಲಿ ಇಲ್ಲದೇ ಇರುವಂಥ ಒಂದು ಅರ್ಥ ಹೇಳಿಬಿಡ್ತೇನೆ. ಧ್ರುವನ ಪತ್ನಿ ಹೆಸರು ಧನ್ಯ ಅಂತ. ಆ ರೂಪದಲ್ಲಿರುವವಳಾದ್ದರಿಂದ ಅವಳು ಧನ್ಯ. ಇಲ್ಲಿಲ್ಲ ಅದು. ಹಾಗಾಗಿ ನಮಗೆ ಧ್ರುವ ಗೊತ್ತು, ಧ್ರುವನ ಹೆಂಡತಿ ಯಾರು ಗೊತ್ತಿಲ್ಲ ಅಲ್ವಾ.
ಲಕ್ಷ್ಮಣ ಗೊತ್ತು, ಅವನ ಹೆಂಡತಿ ತ್ಯಾಗ ಗೊತ್ತಿಲ್ಲ. ಹೌದು ತಾನೆ? ಹಾಗೆಯೇ ಆ ರೂಪದಲ್ಲಿ ಇರಲಾದ್ರಿಂದ ಅವಳು ಧನ್ಯ. ಇದು ಒಂದರ್ಥ. ಮತ್ತು ಇನ್ನೊಂದು ಅರ್ಥ ಇಲ್ಲೇ ಇರುವಂಥದ್ದು, ಧನಾಯ ಹಿತಾವಾ ಧನ್ಯ ಅಂದರೆ ಅವಳು ಸಂಪತ್ತನ್ನು ನೀಡುವ ವಿಷಯದಲ್ಲಿ ಹಿತವಾಗಿ ಇರುವವಳಂತೆ. ಅವಳು ಹಿತವಾಗಿ ಇದ್ದರೆ ಆ ಸಂಪತ್ತು ಸಾರ್ಥಕವಾಗುತ್ತೆ. ಯಾರಿಗೆ ಅವಳು ಧನ್ಯ ಅಂದರೆ ಹಿತವಾಗಿರುವುದಿಲ್ವೋ ಆ ಸಂಪತ್ತು ದುರುಪಯೋಗ ಆಗತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ನಾವು ಮನಿ ಮ್ಯಾನೇಜ್ಮೆಂಟ್ ಅಂತ ಶಬ್ದ ಹೇಳ್ತೇವಲ್ಲ, ನೀವು ಲೌಕಿಕವಾಗಿ ಏನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಗಳಿಸಿದ ದುಡ್ಡಿಗೆ ಎಲ್ಲೋ ಒಂದು ಕಡೆಗೆ ತ್ಯಾಗದ ಚಾನಲ್ ಇರಬೇಕಲ್ವಾ? ನದಿ ಹರಿತಾ ಇರುತ್ತೆ, ಅಣೆಕಟ್ಟು ಹಾಕ್ತೇವೆ, ನಾವು ಅದಕ್ಕೊಂದು ಏನು ಮಾಡ್ತೇವೆ ಕೇಳಿದರೆ, ಆ ನೀರು ತುಂಬಿದ್ರೆ ಹರಿದು ಹೋಗೋದಕ್ಕೆ ಅದಕ್ಕೊಂದು ಚಾನಲ್ ಇಡ್ತೇವೆ ಇಲ್ವಾ? ಚಾನಲ್ ಇಡಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಆಣೆಕಟ್ಟು ಒಡೆದೋಗ್ಬಿಡುತ್ತೆ. ಹಾಗೇನೆ IT ರೈಡ್ ಮಾಡುತ್ತೆ ಅಲ್ವಾ? ತೃತೀಯ ಗತಿರ್ಭವತಿ. ಸಂಪತ್ತಿಗೆ 3 ಸ್ಟೇಜ್ಗಳಂತೆ, 3 ಸ್ಟೇಜ್. ಬೆವರು ಸುರಿಸಿ ಗಳಿಸಿದಂಥ ಹಣವನ್ನು ಒಂದಿಷ್ಟನ್ನಾದರೂ ಸಹ ದಾನ ಮಾಡಬೇಕು. ದಾನಂ, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಯಾಕೆ ಕೇಳಿದರೆ, ಒಂದು ನೆನ್ಪಿಟ್ಕೊಳ್ಬೇಕು, ಈ ಲೋಕದಲ್ಲಿ ನಾವು ಯಾವುದನ್ನು ಗಳಿಸ್ತೇವೋ ಅದನ್ನು ಹಾಗೆ ನಾವು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೇನೆ, ನನ್ನ ಮರಣದೊಂದಿಗೆ ಅಷ್ಟು ಸಹ ಒಂದು ಚೆಕ್ ಇಟ್ಕೊಂಡು ನಾನು ಸಾಯ್ತೇನೆ, ನೀವು ಸಾಯ್ಬೋದು, ಆದರೆ ಆ ಚೆಕ್ಕು ದುಡ್ಡಿದೆಯಲ್ಲ ನನಗೆ ಪರಲೋಕಕ್ಕೆ ಬರೋದಿಲ್ಲ. ಅದನ್ನು ಯು ಹ್ಯಾವ್ ಟು ಕನ್ವರ್ಟ್. ಏನು ಮಾಡಬೇಕು ಅಂತ ಕೇಳಿದರೆ, ದಾನ ಎನ್ನುವಂಥದ್ದು ಪುಣ್ಯದ ಕೆಲಸ. ಸತ್ಪಾತ್ರಕ್ಕೆ ದಾನ, ಅಯೋಗ್ಯರಿಗಲ್ಲ. ಆ ಸತ್ಪಾತ್ರಕ್ಕೆ ದಾನ ಮಾಡಿದಾಗ ಆ ದುಡ್ಡು ಪುಣ್ಯ ಎನ್ನುವಂಥ ಕರೆನ್ಸಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಪರಲೋಕದ ಕರೆನ್ಸಿ, ಅಲ್ಲಿ ಕೆಲಸ ಮಾಡುತ್ತೆ ಅದು. ನೀವು ಗರುಡ ಪುರಾಣ ತೆಗೆದು ನೋಡಿದರೆ ಸಾರೋದ್ಧಾರಣ ಪದೇ ಪದೇ ಬರುತ್ತೆ. ಅದು ಏನು ಕೊಟ್ಟೆ, ಎಲ್ಲ ಇಟ್ಟೇ ಬಂದ್ಯಾ ಅಷ್ಟೇ. ಇಲ್ಲಿಗೆ ಅಂತಂದೆ, ಖಾಲಿ ಬ್ಯಾಗು, ಪುಣ್ಯ ಇಲ್ಲ ಅದರೊಳಗೆ. ಅದಕ್ಕೋಸ್ಕರ ವೈತರಣಿ ನದಿ ಅದಂತೂ ಸಹ ದಾನ ಮಾಡದೆ ಬಂದವನ್ನ ನೋಡಿ ಉಕ್ಕೇರಿ ಬರುತ್ತಂತೆ. ಬಾ ಬಾ, ನನಗೆ ನಿನ್ನಂಥವರೇ ಬೇಕು ಬಾ ಅಂತ. ಭಯಾನಕ ಆಗತ್ತೆ ಅದನ್ನು ಓದಬೇಕಿದ್ರೆ ನಮಗೆ. ಹಾಗಾಗಿ ಒಂದು ಗೋದಾನ ಮಾಡಲೇ ಇಲ್ವ ನೀನು? ಆ ಗೋದಾನ ಮಾಡಿದ್ದಿದ್ರೆ ಜಸ್ಟ್ ಅದನ್ನು ಬಾಲ ಹಿಡ್ಕೊಂಡ್ರೆ ನಾನು ನಿನ್ನನ್ನು ದಾಟಿಸ್ಬಿಡ್ತಿದ್ದೆ ಆಚೆ ಅಂತ. ಇದು ಯಾವುದು ಸುಳ್ಳಲ್ಲ. ಏಕೆಂದರೆ ಮನುಷ್ಯನಿಗೆ ಈ ಪರಲೋಕದ ಭೀತಿ ಅದಿದ್ದಾಗ ಇಹಲೋಕದ ಬದುಕು ಸ್ವಚ್ಛ. ಆಮೇಲೆ ಕರೆಕ್ಟ್ ಅಷ್ಟೇ. ಹಾಗಾಗಿ ಮೊದಲನೇದು ದಾನ. ಗಳಿಸಿದ್ದನ್ನು ಒಂದಿಷ್ಟನ್ನಾರು ದಾನ ಮಾಡು. ಆದರೆ ಒಂದು ನೆನ್ಪಿಟ್ಕೋ, ಎಲ್ಲೋ ಒಂದು ಕಡೆ ಒಂದು ಟ್ಯೂಬ್ಲೈಟನ್ನು ದಾನ ಮಾಡಿ ಆ ಟ್ಯೂಬ್ಲೈಟ್ ಮೇಲೆ ಇಂಥವರು ದಾನ ಕೊಟ್ಟಿದ್ದು ಅಂತ ಬರೆಸಬೇಡ. ಆಗ ನೀನು ದಾನ ಮಾಡಲಿಲ್ಲ, ದುಡ್ಡು ಕೊಟ್ಟು ಹೆಸರನ್ನು ಪರ್ಚೇಸ್ ಮಾಡ್ದಂಗೆ ಆಯಿತು. ದಿಸ್ ಇಸ್ ನಾಟ್ ಎ ದಾನ ಪ್ರಕ್ರಿಯೆ. ದಾನ ಪ್ರಕ್ರಿಯೆ ಹೇಗಿರಬೇಕಂದ್ರೆ, ಎಡಗೈಯಲ್ಲಿದ್ದಿದ್ದು ಬಲಗೈ ಕೊಟ್ಟರೆ ಅಥವಾ ಬಲಗೈ ಬಂದು ಕೊಟ್ಟರೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಅಥವಾ ಎಡಗೈಲಿದ್ದಾಗ ಬಲಗೈ ಬರಬೇಕು ಅಂತೂ ಕಾಯಬಾರ್ದು ನಾವು. ಯಾಕೆಂದರೆ ಇಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಮನಸ್ಸು ಬದಲಾವಣೆ ಆಗಿಬಿಟ್ರೆ ಆ ಕ್ಷಣದಲ್ಲಿ ಹಾಗೆ ಕೊಟ್ಬಿಡೋದು ಅಂತ. ಹಾಗಾಗಿ ಆ ದಾನಕ್ಕೆ ಮಾತ್ರ ಆ ತಕ್ಷಣಕ್ಕೆ ನಿನಗೆ ಕೊಡಬೇಕು ಅಂತ ಭಾವನೆ ಬಂದರೆ ಆ ಮೂಮೆಂಟಲ್ಲಿ ಕೊಟ್ಬಿಡು. ಅದು ಎಡಗೈಲಿದೆ ಅಂತ ಯೋಚನೆ ಮಾಡಬೇಡ. ಯಾಕೆಂದರೆ ಬಲಗೈಲಿ ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಕೊಡೋದು ಬೇಡ ಅಂತ ಭಾವನೆ ಬಂದುಬಿಡುತ್ತೆ ಅಂತ. ಹಾಗಾಗಿ ದುಡಿಮೆಯ
ಸಾರ್ಥಕ್ಯ ಪೂರ್ತಿ ದಾನ ಮಾಡು ಅಂತ ಹೇಳೋದಿಲ್ಲ, ಒಂದು ಅಂಶ. ದುಡಿದಿದ್ದನ್ನು 6 ಭಾಗ ಮಾಡು, 6ನೇ 1 ಅಂಶವನ್ನು ದಾನ ಮಾಡು ಅಂತ ಶುಕಾಚಾರ್ಯರ ಮಾತು, ನಂದಲ್ಲ ಇದು. ಹಾಗಾಗಿ ಅದನ್ನು ಮಾಡು. ಯಾಕೆಂದರೆ ಈ ಲೋಕದಲ್ಲೇ ಅನುಭವಿಸಿದ ಹಾಗೆ ಪರಲೋಕದಲ್ಲೂ ಸಹ ಅನುಭವಿಸೋದಕ್ಕೆ ಅದು ಧನವಾಗಿ ಮಾರ್ಪಾಟಾಗುತ್ತೆ. ಅದರ ಹೆಸರು ಪುಣ್ಯ ಅಂತ, ದಾನಂ. ಎರಡನೇದು, ನೀನಿಲ್ಲ ಅನುಭವಿಸು, ಬೇಡ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನೀನು ಗಳಿಸಿದ್ದನ್ನು ಅನುಭವಿಸುವ ಅರ್ಹತೆ, ಹಕ್ಕು ನಿನಗೆ ಉಂಟು. ಹಾಗಾಗಿ ಅನುಭವಿಸು. ದಾನಂ ಭೋಗ. ಎರಡನೇದು ಭೋಗ, ದಟ್ ಇಸ್ ಸೆಕೆಂಡ್ ಸ್ಟೆಪ್. ಹಾಗಿದ್ರೆ ಯಾವನು ದಾನನೂ ಮಾಡಲ್ಲೋ, ತಾನೂ ಮಾಡಲ್ವೋ, ತಾನು ಸತ್ತ ಮೇಲೆ ನನ್ನ ಹೆಸರಲ್ಲಿ ಯಾರೋ ದಾನ ಮಾಡ್ತಾರೆ ಅಂತ ಅಂದ್ಕೊಂಡು ಕೂಡಿಟ್ರೆ ಅದರ ಹೆಸರು ನಾಶ. ನಾಶ ಬರೇ ಸೊಳ್ಳೆಗಳ ನಾಶ ಅಲ್ಲ, ದುಡ್ಡಿನ ನಾಶ. ಹಾಗಾಗಿ ಅದೇ ನಾಶ ಪೂರ್ತಿ ಆಗಬಹುದು. ಅದು ಕೆಲ ಸಲ ಇವರು ಎದುರಲ್ಲೇ ನಾಶ ಆಗ್ಬೋದು, ಅಥವಾ ಆಮೇಲಾದರೂ ಸಹ ಆಗಬಹುದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅದು ಆಗಬಾರದು ಅಂತ ಆದರೆ ಏನು ಮಾಡಬೇಕು ಕೇಳಿದರೆ, ಧನಾಯ ಹಿತಾವ, ಅವಳು ಈ ಧನವನ್ನು ಹೀಗೆ ನೀನು ಸದ್ಬಳಕೆ ಮಾಡು ಅಂತ ಯಾವನನ್ನು ಆಯ್ಕೆ ಮಾಡಿಕೊಂಡು ಕೊಡ್ತಾಳೋ ಅಂಥವಳು. ಆದ್ದರಿಂದ ಅವಳ ಹೆಸರು ಧನ್ಯ ಅಂತ. ಹಾಗೆ ಎಲ್ಲರಿಗೂ ಹಾಕಿ ಕೊಡೋದಿಲ್ಲ, ಎಲ್ಲರಿಗೂ ಅವಳು ಧನ್ಯಳಾಗಿ ಬರೋದಿಲ್ಲ. ಕೆಲವು ಜನ ನೋಡಿ ತುಂಬ ದುಡ್ಡಿರುತ್ತೆ, ಕಳಿಸಿದ್ದು 80 ಭಾಗ IT ರೈಡೇ, ಸಿಕ್ಕಾಕೊಂಡು ಬೀಳು. ಆಮೇಲೆ ಅಯ್ಯೋ ನಮ್ಮಂಥವರು ED ಫೇಸ್ ಮಾಡೋದ, ಸ್ಟ್ರೈಕ್ ಎಬ್ಸು. ಯಾಕೆಂದರೆ ಈ ದೇಶದ ಸಿಂಹಾಸನಾಧಿಪತಿಗಳು ನಾವೇ ತಲಾಂತರದಿಂದ. ಈಗ ಒಂದೊಂದೇ ಹೊಲಸು ವಾಸನೆ ಈಚೆ ಹೊಡಿತಾ ಇದೆ. ಆಮೇಲೆ ಜೈಲಿಗೆ ಹೋಗು, ಬರಬೇಕಿದ್ರೆ ಅಲ್ಲೇ ಮಾಲೆ ಹಾಕ್ಲಿಕ್ಕೆ ಒಂದಿಷ್ಟು ಜನರು ತಯಾರು ಮಾಡು, ಮೆರವಣಿಗೆ ಮಾಡ್ಕೊಂಡು ಬಾ, ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗಲಿ, ಒಂದಿಷ್ಟು ಜನ ನಿನಗೆ ಶಾಪ ಹಾಕಲಿ, ಇವನ ಸಂತತಿ ಎಲ್ಲ ಹೀಗೆ ಹಾಳಾಗಿ ಹೋಗಲಿ ಎಂದು ಬೈಲಿ. ಇದು ಧನಾಯ ಹಿತನ. ದುಡ್ಡನ್ನು ಹೇಗೆ ಸದ್ಬಳಕೆ ಮಾಡಬೇಕು ಅನ್ನೋಂಥ ಬುದ್ಧಿಯನ್ನು ಅವಳು ಕೊಟ್ಟರೆ ಅದು ಸಾರ್ಥಕ. ಈ ಲಲಿತಾ ಸಹಸ್ರನಾಮಕ್ಕೆ ಚಂದ್ರಿಕಾ ವ್ಯಾಖ್ಯಾನಕಾರರು ಅಂತ ನಾನು ಪದೇ ಪದೇ ಹೇಳ್ತೇನೆ, ವೈದ್ಯನಾಥ ದೀಕ್ಷಿತರು ಅಂತ. ಅವರ ಅಜ್ಜ ತಮಿಳುನಾಡು ಮೂಲದವರು. ಅವರು ಅಂತಿಂಥ ಶ್ರೀಮಂತರ ಅಲ್ಲ ಕಣ್ರಿ. ಆ ಕಾಲದಲ್ಲಿ ಅವರಿಗೆ 2000 ಎಕರೆ ಭೂಮಿ ಇತ್ತಂತೆ ಅವರಿಗೆ. ಆ 2000 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ದಾನ ಮಾಡಿದರು ಅವರು. ಪ್ರಾಯಶಃ ನನಗೆ ಅನಿಸುತ್ತೆ ಆ ಒಂದು ದಾನದ ಮಹಿಮೆಯಿಂದಾಗಿ ಆ ವಂಶದಲ್ಲಿ ಇಂಥ ಮಹಾನುಭಾವರು ಹುಟ್ಟಿದ್ರೇನೋ ಅಂತ. ಜಗನ್ಮಾತೆ ಮತ್ತು ಅವ್ರ ಮಗ ಬಂದರು. ಅಂದರೆ ಈ ದೀಕ್ಷಿತರ ತಂದೆ ಎಷ್ಟು ಅನಾಥ ಪ್ರೇತಗಳ ಸಂಸ್ಕಾರ ಮಾಡಿದ್ರೋ ಗೊತ್ತಿಲ್ಲ, ಅವರು ಅಷ್ಟು ಮಾಡಿದ್ದಾರೆ. ಹಾಳು ಬಿದ್ದ ಶಿವಾಲಯಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಇದೆರಡೂ ಮೋಕ್ಷಕ್ಕೆ ಕಾರಣ ಅಂತ ಹೇಳುತ್ತೆ ಶಾಸ್ತ್ರ. ಅನಾಥ ಪ್ರೇತ ಸಂಸ್ಕಾರ, ಹಾಳು ಬಿದ್ದ ಶಿವ ಗುಡಿಯನ್ನು ಜೀರ್ಣೋದ್ಧಾರ ಮಾಡೋದುಂಟಲ್ಲ, ಇದು ನೋಡಿ ಹೇಗೆ ಬಂತು ಆ ಪರಂಪರೆಗೆ ಅಂತ. ಮೂರನೆಯವರು ಇವರು ಲಲಿತಾ ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಬರೆದರು. ಇದನ್ನು ಬರೆಯೋದಕ್ಕೆ ಅವರೇ ಹೇಳ್ತಾರೆ, ನನಗೆ 11 ವರ್ಷ ಹಿಡೀತು ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ಅವಳು ಧನ್ಯಳಾಗಿ ಬಂದರೆ ಮಾತ್ರ ಆ ಮನುಷ್ಯ ನಿಜವಾದ ಅರ್ಥದಲ್ಲಿ ಧನ್ಯನಾಗ್ತಾನೆ. ಕೃತಕೃತ್ಯತೆ ಅಂತ. ಹೀಗೆ ಅವಳು ಧನ್ಯಳು ಅಂದರೆ ತನ್ನ ಭಕ್ತರಿಗೆ ಧನ ವ್ಯಯವನ್ನು ಹೇಗೆ ಸದುಪಯೋಗ ಮಾಡಬೇಕು ಅಂತ ತಿಳಿಸಿ ಕೊಡುವವಳು. ಅದಿಲ್ಲದೆ ಇದ್ದರೆ ಹೇಳಿದ್ನಲ್ಲ, ಎಲ್ಲ ಪೂರ್ತಿ ಯಾರ್ಯಾರ್ದೋ ಪಾಲು ಹೀಗೆ ಅಂತ. ಆಮೇಲೆ ಪಾಪ ಇವ್ರ ಹತ್ರ ಎಣಿಸೋಕ್ಕಾಗಲ್ಲ ಅಂತ ಅವರೇ ಬಂದು ಎಣಿಸ್ತಾರೆ ಅಷ್ಟೇ.
ಅವಳ ಅನುಗ್ರಹ ಇಲ್ಲದ ದುಡ್ಡು ಅದು. ಅವಳ ಅನುಗ್ರಹ ತುಂಬಿದ ದುಡ್ಡಾದರೆ ಅದು ಸಾರ್ಥಕ ಆಗತ್ತೆ. ಅಷ್ಟು ನನಗೆ ಇದನ್ನೆಲ್ಲ ಹೇಳಬೇಕಿದ್ರೆ ಬಹಳಷ್ಟು ಏನೇನೋ ಘಟನೆಗಳೆಲ್ಲ ನೆನಪಿಗೆ ಬರ್ತವೆ. ನನ್ನನ್ನು ಹೇಳು ಅಂತೇಳಿ ಆ ಘಟನೆಗಳು ನನ್ನ ಕಿವಿಯಲ್ಲಿ ಬಂದು ಉತ್ತಾ ಇರ್ತವೆ ಆಗಾಗ. ಆದರೆ ಸಮಯ ಎಲ್ಲ ಅಲ್ಲೇ ಇರಿ ಅಂತ ನಿಲ್ಲಿಸ್ತಾ ಇದ್ದೇನೆ ಹೀಗೆ ಅಂತ. ಯಾಕೆಂದರೆ ಈ ನಾಮಗಳು ಹಾಗಿವೆ ಕೆಲವು. ಮತ್ತು ಇದಕ್ಕೆ ಮೂರನೇ ಅರ್ಥ ಉಂಟು. ಏನು ಅಂದರೆ ಧನಂ ಲಬ್ಧ್ರೀವ, ಅವಳು ಸ್ವಯಂ ಸಂಪತ್ತನ್ನು ಹೊಂದಿರುವವಳು. ಸ್ವಯಂ ಸಂಪತ್ತನ್ನು ಹೊಂದಿರುವವಳು. ಹಾಗೆ ಹೇಳಿದ್ರಿಂದಲೇ ಜಗನ್ಮಾತೆಗೆ ಮನಿ ಮ್ಯಾನೇಜ್ಮೆಂಟ್ ನಮಗಿಂತ ಚೆನ್ನಾಗಿ ಗೊತ್ತು. ಹಾಗಾಗಿಯೇ ತನ್ನ ನಿಜ ಭಕ್ತರಿಗೆ ಅದನ್ನು ಅವಳು ಉಪದೇಶಿಸ್ತಾಳೆ ಎನ್ನುವಂಥ ಧ್ವನಿ ಈ ವಿವರಣೆಯಲ್ಲಿ ಉಂಟಿಗೆ ಅಂತ. ಹಾಗಾಗಿ ಇಂತಹ ಸಂಪತ್ತನ್ನು ಅವಳು ಹೊಂದಿರುವವಳು. ಆದ್ದರಿಂದಲೇ ಅವಳ ಹೆಸರು ಧನ್ಯ ಅಂತ ನಾವು ಹೇಳ್ತೇವಲ್ಲ. ತುಂಬ ಶ್ರೀಮಂತಿದ್ದಾನೆ, ಪ್ರಾಮಾಣಿಕವಾದವಳು ನಾನು, ಅವ್ರು ಧನ್ಯರಿ. ನಿಜವಾಗಿಯೂ ಭೌತಿಕ ಪ್ರಪಂಚದ ಎಲ್ಲ ಸುಖ ಸಿಕ್ಕಿದೆ, ಪ್ರಾಮಾಣಿಕವಾಗಿ ಗಳಿಸಿದಂಥದ್ದು. ಇಂಥವರು ನಮ್ಮ ಮಧ್ಯದಲ್ಲಿ ಬೇಕಷ್ಟು ಜನ ಇದ್ದಾರೆ ಹೀಗೆ ಅಂತ. ಹಾಗಾಗಿ ಜಗನ್ಮಾತೆ ಸ್ವಯಂ ಸಂಪತ್ತಿನ ಒಡತಿ, ಆದ್ದರಿಂದ ಅವಳ ಹೆಸರು ಧನ್ಯ. ಇದು ಎರಡನೇ ಅರ್ಥ. ಮತ್ತು ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಮಂಗಲ ಪಿಂಗಲ ಧನ್ಯೇತಿ ಜ್ಯೋತಿಷ್ಶಾಸ್ತ್ರ ಪ್ರಸಿದ್ಧ ಯೋಗಿನಿ ವಿಶೇಷ ರೂಪವ. ಮಂಗಲ ಮತ್ತು ಪಿಂಗಲ, ಇನ್ನೊಂದು ಧನ್ಯ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ 3 ಯೋಗಿನಿಯರು. ಆ ಮೂರನೆಯಂತಹ ಧನ್ಯ ಎನ್ನುವಂತಹ ಯೋಗಿನಿಯ ರೂಪದಲ್ಲಿ ಅವಳು ಇರುವವಳಾದ್ದರಿಂದ ಅವಳ ಹೆಸರು ಧನ್ಯ. ಜ್ಯೋತಿಷ್ಶಾಸ್ತ್ರದ ವಿಚಾರ ಹೀಗೆ ಅಂತ. ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಇನ್ನೊಂದು 4ನೇ ಅರ್ಥವನ್ನು ಹೇಳ್ತಾರೆ. ಈ 4ನೇ ಅರ್ಥದಲ್ಲಿ ಮತ್ತೆ 4 ಉಪಭೇದಗಳು ಬೇರೆ. ಧನ್ಯ ಅಂತ ಏನು ಅಂದರೆ, ನಾನು ಸಂಸ್ಕೃತದ ಮೂಲ ಹೇಳಲಿಕ್ಕೆ ಹೋಗೋದಿಲ್ಲ. ಮೂಲ ಎಲ್ಲ ನನ್ನಲ್ಲೇ ಇಟ್ಕೊಂಡಿರ್ತೇನೆ, ಬರೀ ಕನ್ನಡದ ವಿವರಣೆ ಹೇಳ್ತಾ ಹೋಗ್ತೇನೆ. ಯಾಕೆಂದರೆ ಸುದೀರ್ಘವಾದ ವಿವರಣೆಯನ್ನು ಬಯಸುವಂತಹ ಸುಂದರವಾದಂತಹ ನಾಮಗಳಲ್ಲಿ ಇದು ಒಂದು. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನೂ ಸಹ ಹುಟ್ಟಿದ ತಪ್ಪಿಗೆ ಸಾಯಲೇಬೇಕು. ಬೇಜಾರ ಮಾಡಿಕೊಳ್ಬೇಡಿ. ಯಾಕೆಂದರೆ ಈ ಟ್ವಿನ್ಸ್ ಅವಳಿಗಳು ಅಂತಿರ್ತವೆ, ಅದನ್ನು ಬದಲಾವಣೆ ಮಾಡಲಿಕ್ಕಾಗೋಲ್ಲ. ನಾವು ಹುಟ್ಟಿದ್ದೇವೆ, ಹುಟ್ಟಿ ಆದಮೇಲೆ ಸುಖ ಅನುಭವಿಸ್ತಾ ಇದ್ದೇವೆ. ಸುಖದ ಜೊತೆಗೆ ಕಷ್ಟ ಬಂದರೆ ನಾವು ಕಷ್ಟ ಬರಬಾರ್ದು ಅಂತ ಹೇಳುವ ಹಕ್ಕು ನಮಗಿಲ್ಲ. ಯಾಕೆಂದರೆ ಆಲ್ರೆಡಿ ವಿ ಎಂಜಾಯ್ಡ್ ಸುಖ ದುಃಖಗಳು ಟ್ವಿನ್ಸು. ಈ ಟ್ವಿನ್ಸಲ್ಲಿ ಸುಖವನ್ನು ಅನುಭವಿಸಿ ಆದಮೇಲೆ ದುಃಖ ಬೇಡ ಅಂತ ಹೇಳೋ ಹಕ್ಕು ನಿನಗಿಲ್ಲ. ಯಾಕಿಲ್ರಿ? ಯಾಕೆ ಸುಖ ಅನುಭವಿಸ್ದೆ ಅಷ್ಟೇ. ಸುಖ ಅನುಭವಿಸ್ತೀಯೋ ಅದಕ್ಕೆ ಪ್ಯಾರಲ್ ಆಗಿರುವಂಥ ದುಃಖವನ್ನು ಸಹ ಅನುಭವಿಸಬೇಕು ಅಂತ ತೀರ್ಮಾನ ಮಾಡು. ದುಃಖ ಅನುಭವಿಸ್ತೀಯೋ ಅದರ ಜೊತೆಗೆ ಸುಖವೂ ಇದೆ ಅನ್ನೋದನ್ನು ಮರಿಬೇಡ. ಯಾಕಂದರೆ ಇವೆರಡು ಟ್ವಿನ್ಸ್. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯವು ಅಲ್ವಾ? ಯಾಕೆ ಈ ಎಲ್ಲೆಲ್ಲಿ ಅವಳಿಗಳಿರ್ತವೋ ಅವಳಿಯಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಇನ್ನೊಂದು ನಾನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳುವ ಹಕ್ಕು ನಮಗೆ ಇಲ್ಲ. ಅಯ್ಯೋ ರಾತ್ರಿ ಆಗೋಯ್ತು, ಒಂದು 100 ಸಲ ಜಪ ಮಾಡಿ, ನೀವು ಬೆಳಗುವರೆಗೂ ಜಪ ಮಾಡಿ. ನೀವು ಜಪ ಮಾಡಿದ್ರಿಂದ ಬೆಳಗ್ಗೆ ಬರಲ್ಲ. ನೀವು ಹಾಯಾಗಿ ನಿದ್ದೆ ಮಾಡಿ, ಅದಾಗತ್ತೆ. ಯಾಕೆ? ದಟ್ ಈಸ್ ಟ್ವಿನ್ಸ್ ಅಲ್ವಾ? ಹಾಗೆ ಅಯ್ಯೋ ನಾನು ನಿದ್ದೆ ಮಾಡಬೇಕಿತ್ತು, ಹಗಲಾಗೋಯ್ತು. ನೀವು ಹಗಲಲ್ಲೂ ಬೇಕಾದ ನಿದ್ದೆ ಮಾಡೋರು ಇರ್ತಾರೆ, ಮಾಡ್ಬೋದು. ಹಾಗಾಗಿ ಹಗಲನ್ನು ಬದಲಾವಣೆ ಮಾಡುವ ಹಕ್ಕು ನಮಗಿಲ್ಲ, ರಾತ್ರಿಯನ್ನು ಬದಲಾವಣೆ ಮಾಡುವ ಹಕ್ಕು ನಮಗಿಲ್ಲ. ಹಾಗಿದ್ರೆ ಏನು ಇಟ್ಕೊಂಡುಗಳಿದ್ರೆ, ರಾತ್ರಿಯನ್ನು ರಾತ್ರಿಯಾಗಿ ಎಂಜಾಯ್ ಮಾಡು, ಹಗಲನ್ನು ಹಗಲಾಗಿ ಎಂಜಾಯ್ ಮಾಡು. ರಾತ್ರಿ ಆದಾಗ ಗೊಣಗಬೇಡ, ಹಗಲಾದಾಗ ಆಹಾ ಬೆಳಗಾಯ್ತಪ್ಪ ಇವತ್ತೇನು ನನಗೆ ಸುಪ್ರಭಾತ ಸುಖದ ದಿವಸ ಅಂತ ಅಂದ್ಕೊಂಡು ಹಿಗ್ಗಿ ಕೊಬ್ಬಬೇಡ.
ಅದನ್ನು ಹಾಕೇ ತಗೋ ಅಷ್ಟೇ. ಯಾಕೆ ಅದು ಟ್ವಿನ್ಸ್ ಅವು. ನೀನು ಸಂತೋಷಪಟ್ಟಿದ್ದರಿಂದ ಅಥವಾ ರಾತ್ರಿಯನ್ನು ನಿಂದಿಸಿದ ಮಾತ್ರಕ್ಕೆ ನಾಳೆ ದಿವಸ ರಾತ್ರಿ ಬರೋದು ನಿಲ್ಲೋದಿಲ್ಲ. ಇಲ್ಲತ್ತಾ? ಯಾಕೆ ಅವು ಟ್ವಿನ್ಸ್ ಅವು. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನೂ ಸಹ ಹುಟ್ಟಿದ ತಪ್ಪಿಗೆ ಸಾಯಬೇಕು. ಸಾವು ಬೇಡ ಅಂತ ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರು ಪೋಸ್ಟ್ಪೋನ್ ಮಾಡುವಂತಿದ್ರೆ ಅಥವಾ ಚಿಕಿತ್ಸೆಯಿಂದ ಮುಂದಕ್ಕೆ ಆಗುವಂತಿದ್ರೆ ಪ್ರಪಂಚದಲ್ಲಿ ನಾವಲ್ಲ, ಯಾವ ಡಾಕ್ಟ್ರೂ ಸಾಯ್ತಾ ಇರಲಿಲ್ಲ. ಹೌದು ತಾನೆ? ರೋಗಕ್ಕೆ ಮದ್ದುಂಟು, ಮರಣಕ್ಕೆ ಮದ್ದಿಲ್ಲ. ಅದಕ್ಕೆ ಒಂದೇ ಒಂದು ಮದ್ದು, ಏನು ಅಂದರೆ ಅಧ್ಯಾತ್ಮ. ನಮಗೆ ಆ ಔಷಧವೇ ಅಲರ್ಜಿ. ಏನು ಮಾಡ್ತೀರಿ? ಯಾಕೋ ನಮಗೆ ಸರಿ ಹೋಗೋದಿಲ್ಲ ರೀ ಅದು. ಸ್ವಲ್ಪನಾದ್ರು ಮಸಾಲೆ ಇದ್ದರೆ ಆಗಬಹುದು. ಯಾಕೆಂದರೆ ಲೋಕದ ಈ ಮಸಾಲೆ ವಾಸನೆ ಹೊಡಿತದೆಯಲ್ಲ, ಅದು ಇಲ್ಲೂ ಹೊಡೆಯುತ್ತೆ ಕೆಲವು ಸಲ. ಮಸಾಲೆ ರಹಿತವಾದ ಶುದ್ಧ ವೇದಾಂತ ಆತ್ಮಸ್ವರೂಪವನ್ನು ತಿಳಿಯೋದುಂಟಲ್ಲ, ಅದು ಮಾತ್ರ ಮರಣ ಭಯವನ್ನು ದೂರ ಮಾಡುವುದು. ಇಡೀ ಕಠೋಪನಿಷತ್ತು ಹೇಳೋದು ಅದೇ ಅಲ್ವಾ? ಹಾಗಾಗಿ ಮರಣ ಭಯಕ್ಕಿರುವಂಥ ಏಕೈಕ ಔಷಧ ಮದ್ದು ಅಂದರೆ ಅಧ್ಯಾತ್ಮ ಚಿಂತನೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಮರಣಕಾಲದಲ್ಲಿ ಒಂದಿಷ್ಟು ಯೋಚನೆಗಳು ಬರ್ತವಂತೆ. ನಾನು ಇದನ್ನು ಹೇಳಿ ನಿಮ್ಮನ್ನು ಗಾಬರಿ ಹುಟ್ಟಿಸ್ತಾ ಇದ್ದೇನೆ, ಭಯ ಹುಟ್ಟಿಸ್ತಾ ಇದ್ದೇನೆ ಅಂತ ಯಾರೂ ನನ್ನನ್ನು ಬ್ಲೇಮ್ ಮಾಡಬೇಡಿ. ಮರಣ ಇದೆ ಅನ್ನೋದನ್ನು ಒಪ್ಕೊಳ್ಳೇಬೇಕು. ಆ ಮರಣ ಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಬರ್ತವೆ. ಸರ್, ಯಾವ್ಯಾವ ಥರದ್ದು ಬರುತ್ತೆ ಸರ್? ಅವರು ಹೇಳ್ತಾರೆ ಅದನ್ನು ಸಹ ಅಕ್ಯುರೇಟ್ ಆಗಿ 4 ಥರದ ಯೋಚನೆಗಳು ಬರ್ತಾವಂತೆ. 4 ಥರದ ಯೋಚನೆ. ಆ 4 ಮತ್ತೆ ಮರಿ ಹಾಕಿ 40 ಆಗ್ಬೋದು, 400 ಆಗ್ಬೋದು. ದಟ್ ಈಸ್ ಸಪ್ರೇಟ್. ಅವ್ರವ್ರ ಹಣೆ ಬರೋದು. ಏನು ಹಾಗಿದ್ರೆ ಅಂದರೆ ಭವಿಷ್ಯೋತ್ತರ ಪುರಾಣ ಹೇಳಿದ್ದನ್ನು ಈ ನಾಮದ ಸಮರ್ಥನೆಗೆ ಕೊಡ್ತಾರೆ ಅವರು. ಏನು ಕೊಡ್ತಾರೆ ಅಂದರೆ, ಮೊದಲನೇ ಚಿಂತೆ ಆರ್ಥ ಚಿಂತೆ. ವಿವರಣೆ ಆಮೇಲೆ ಹೇಳ್ತೇನೆ. 4 ಚಿಂತೆ ಹೆಸರು. ಮೊದಲನೇ ಚಿಂತೆ ಆರ್ಥ ಚಿಂತೆ, ಎರಡನೇದು ರೌದ್ರ ಚಿಂತೆ ಅಂತ, ಮೂರನೇದು ಧನ್ಯಾ ಚಿಂತೆ. ಈ ನಾಮ ಧನ್ಯ ಅಂತುಂಟಲ್ಲ ಅದು. ಮತ್ತು 4ನೇದು ಶುಕ್ಲ ಚಿಂತೆ. ಶುಕ್ಲ ಪಕ್ಷ ಅಂತ ಕೇಳಿದ್ದೀರಲ್ಲ, ಶುಕ್ಲ ಚಿಂತೆ. 4 ಚಿಂತೆ ಅಂತ. ಈ 4 ತರಹದ ಚಿಂತೆಗಳು ಮುಮೂರ್ಷು ಸ್ಥಿತಿಯಲ್ಲಿ ಇರುವವನು. ಮುಮೂರ್ಷು ಸ್ಥಿತಿ ಅಂದರೆ ಮರಣ ಸ್ಥಿತಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇವು ಉದ್ಭವಿಸ್ತವೆ. ಈ 4ರಲ್ಲಿ ಯಾವುದಾದ್ರು ಒಂದು. ಮತ್ತು ಒಂದೊಂದಕ್ಕೂ ಬೇರೆ ಬೇರೆ ಮರಿಗಳಿದ್ದಾವೆ, ಅದನ್ನು ನಾವು ಮರೆಯುವಂತಿಲ್ಲ ಹೀಗೆ ಅಂತ. ಹಾಗಿದ್ರೆ ಏನು ಆರ್ಥ ಚಿಂತೆ ಅಂದರೆ ಏನು? ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಈ 4 ಬೇರೆ ಬೇರೆ ತರಹದ ಚಿಂತೆಗಳು ಉಂಟಾಗ್ತವೆ. ಇದರ ಮಧ್ಯೆಯಲ್ಲಿ ಒಂದು ಅವಾಂತರ ವಿಚಾರ ಹೇಳಿಬಿಡ್ತೇನೆ. ಯಾವನು ಸುಲಭವಾಗಿ ನೆನಪಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಹೇಳೋದು, ತನ್ನ ಬದುಕಿನಲ್ಲಿ ಯಾವುದನ್ನು ಅತ್ಯಂತ ಹೆಚ್ಚಾಗಿ ಹಚ್ಚಿಕೊಳ್ತಾನೋ ಅದೇ ಕೊನೆ ಕಾಲಕ್ಕೆ ಅವನು ಮುಂದೆ ಬಂದು ನಿಲ್ಲತ್ತಂತೆ. ಇದರ ಎಂಟೈರ್ ಜಿಸ್ಟ್ ನಿಮ್ಮ ಮುಂದಿಟ್ಟಿದ್ದೇನೆ. ಯಾವುದನ್ನು ಬಲವಂತವಾಗಿ ನಾವು ಬಹುಕಾಲ ಅತ್ಯಂತ ಡೀಪಾಗಿ ಯೋಚನೆ ಮಾಡ್ತಾ ಹಚ್ಕೊಂಡಿರ್ತೇವಲ್ಲ, ಅದು ನಿಮ್ಮ ಮುಂದೆ ಬಂದು ನಿಲ್ಲತ್ತೆ. ಇಷ್ಟು ಹೇಳಿ ಆದ್ಮೇಲೆ ನಮಗೊಂದು ದಾರಿ ತೋರಿಸ್ದಂಗೆ ಆಯ್ತು ಅವರು. ನೀನು ನಿನ್ನ ಮರಣಕಾಲದಲ್ಲಿ ಏನು ವಿಚಾರ ಬರಬೇಕು ಅನ್ನೋದನ್ನು ನಿನ್ನ ಯೌವನದಲ್ಲಿ ಇಂದ್ರಿಯ ಪಾಠವತೆ ಇರುವಾಗ ತೀರ್ಮಾನ ಮಾಡಿ ಮೊದಲೇ ದಾರಿಯನ್ನು ಹುಡುಕಿಕೋ. ರಿಟೈರ್ಡ್ ಆದಮೇಲೆ ನಾನು ಆ ಚಿಂತನೆ ಮಾಡ್ತೇನೆ ಅಂತ ಯೋಚಿಸಬೇಡ. ಯಾಕೆಂದರೆ ನೀನು ಆಫೀಸಲ್ಲಿ ರಿಟೈರ್ಡ್ ಆಗೋಕ್ಕಿಂತ ಮೊದಲೇ ನಿನ್ನ ಇಂದ್ರಿಯಗಳು ರಿಟೈರ್ಡ್ ಆಗಿರ್ತವೆ. ಎಷ್ಟೋ ಜನ ನೋಡಿ, ಅವರು ಅಲ್ಲಿಂದ ರಿಟೈರ್ಡ್ ಆಗಿ ಮೊದಲೇ ರಿಟೈರ್ಡ್ ಆಗಿಬಿಡ್ತಾರೆ ಅವರು, ಪಾಪ ಅವರು. ಇನ್ನು ಕೆಲವು ಜನ ಅವರು ಅಲ್ಲಿ ರಿಟೈರ್ಡ್ ಅದು ಅವರು ಟೈರ್ಡೇ ಆಗೋಲ್ಲ. ನಮ್ಗೆ ಎರಡಕ್ಕೂ ಸಿಗತ್ತೆ ಉದಾಹರಣೆ ಅಲ್ವಾ? ಹಾಗಾಗಿ
ಅಲ್ಲಿ ರಿಟೈರ್ಡ್ ಆದರೂ ರಿಟೈರ್ಡ್ ಆಗಬಾರ್ದು, ನೀನು ಟೈರ್ಡ್ ಆಗಬಾರ್ದು ಅಂತಾದರೆ ಅಧ್ಯಾತ್ಮ ಎನ್ನುವಂಥ ಔಷಧವನ್ನು ಆವಾಗ ಕುಡಿತಾನೇ ಇರಬೇಕು, ವೇದಾಂತ ಜಲಪಾನ ಮಾಡ್ತಾನೇ ಇರಬೇಕು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇನ್ನು ಭೂಮಿ ಮತ್ತು ಒಂದು 4-5 ತಲೆಮಾರು ಅಂತೆಲ್ಲ ಯೋಚನೆ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಅದೇ ಬರೋದು, ಅದು ಇಲ್ಲೂ ಬರುತ್ತೆ ಅಲ್ಲಿ ಅಂತ. ನಾನು ಅದನ್ನು ಸುಲಭವಾಗಿ ಅರ್ಥ ಆಗೋದಕ್ಕೆ ಹೇಳಿದ್ದೇನೆ. ಈ 4ರ ಸ್ವರೂಪದಲ್ಲಿ ಒಂದನ್ನು ಹೇಳಿಬಿಡ್ತೇನೆ ಈಗ ನೋಡೋಣ. ಆರ್ತಚಿಂತೆ ಎತ್ಕೊಳ್ತಾನೆ ಸಂಪತ್ತು ಅಂತಾರೆ, ಭೌತಿಕ ಸಂಪತ್ತು. ಅಯ್ಯಯ್ಯೋ ನಾನಲ್ಲ ಅಷ್ಟು ಇಟ್ಟಿದ್ದೆ, ಹೇಳೋದಕ್ಕೆ ಮರೆತೆ, ಮನೆಗೆ ಬಂದಿಲ್ಲ, ನಾಮಿನಿ ಮಾಡಲಿಲ್ಲ, ಜಾಯಿಂಟ್ ಅಕೌಂಟ್ ಅಲ್ಲ. ಆ ಪ್ರಾಣ ಹೋಗೋ ಕಾಲಕ್ಕೆ ಇಷ್ಟು ನೆನಪಿಗೆ ಬಂದರೆ ಅವನು ಎಲ್ಲಿಗೆ ಹೋಗ್ತಾನೆ? ನಮ್ಮ ಅದೇ ನಮ್ಮನ್ನು ಭಯ ಪಡಿಸ್ತಾ ಇದ್ದೀರಿ, ನಾನು ಅರ್ಥ ಅಂದ್ಕೊಳ್ಬೇಡಿ ಹೀಗೆ ಅಂಥೇಳಿ. ಅದು ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ಬಿಡ್ತೇನೆ. ಒಂದು ಸಣ್ಣ ಕತೆ. ಭಾರಿ ಧನಿಕ ಇದ್ದ ಒಬ್ಬ, ಮನೆಗೆ ಬಿಟ್ಟ, ಕಾಯಿಲೆ, 3 ಜನ ಮಕ್ಕಳು, ಸಾಕಷ್ಟು ಗಳಿಸಿದ್ದಾನೆ. ಇಷ್ಟೆಲ್ಲ ಗಳಿಸಿದಂಥ ಅಪ್ಪನನ್ನು ನೋಡ್ಕೊಳ್ದೆ ಇರೋಕ್ಕಾಗುತ್ತಾ? ದುಡ್ಡು ಗಳಿಸಿದ್ದಾನೆ ಅನ್ನೋದಕ್ಕೋಸ್ಕರ ನೋಡ್ಕೊಳ್ಬೇಕಲ್ಲ, ಯಾಕೆಂದರೆ ಅದರ ಮುಂದೆ ವ್ಯವಸ್ಥೆ ನಾವು ಏನು ಮಾಡ್ಕೊಳ್ಬೇಕು ಅಂಥೇಳಿ ನೋಡ್ತಾ ಇದ್ದರು. ಡಾಕ್ಟ್ರನ್ನು ಕರ್ಕೊಂಡು ಬಂದರು. ಡಾಕ್ಟ್ರು ಇಲ್ಲ, ಕೊನೆ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿದರು. ಕೊನೆಗೆ ಅವನು ಏನೋ ಹೇಳಬೇಕು ಅಂತ ಬಯಸ್ತಿದ್ದಾನೆ. ಯಾಕೆಂದರೆ ಒಂದೇ ಇಂದ್ರಿಯಗಳು ಸಾಯುವ ವ್ಯಕ್ತಿಯನ್ನು ಬಿಟ್ಟು ಹೋಗ್ತಾ ಇರ್ತಾವಲ್ಲ, ಮಾತು ಸಹ ನಿಲ್ಲುವ ಸಂದರ್ಭಕ್ಕೆ ಬಂದುಬಿಟ್ಟಿದ್ದ. ಅವನು ಏನೋ ಹೇಳ್ತಿದ್ದ, ಏನು ಸುಮ್ಮನೆ 3 ಸಲ ಕ ಕ ಕ ಅಂತಿದ್ದ ಅವನು ಅಷ್ಟೇ. ಇನ್ನೊಬ್ಬ ಡಾಕ್ಟರ್ನ ಕರ್ಕೊಂಡು ಬಂದು, ನಮ್ಮ ಅಪ್ಪ ಏನೋ ಹೇಳಬೇಕು ಅಂತ ಬಯಸ್ತಾ ಇದ್ದಾನೆ, ದಯವಿಟ್ಟು ಅವನು ಏನು ಹೇಳಬೇಕು ಅಂತ ಬಯಸ್ತಾನೆ ಅದಿಷ್ಟು ಶಬ್ದ ಅವನು ಬಾಯಲ್ಲಿ ಬರುವಂಗೆ ಮಾಡಿಬಿಡಿ ಸರ್ ಅಂತ ಮಕ್ಕಳು ಹೇಳಿದರು. ಅಂತೂ 2ನೇ ಡಾಕ್ಟ್ರ್ ಬಂದವನು ಔಷಧ ಕೊಟ್ಟ, ಹೇಳ್ದ, ಸ್ವಲ್ಪ ಮಾತಾಡೋ, ಸ್ವಲ್ಪ ಹೌದಾ ಅಲ್ವಾ ಅಂತ. ಆ ಕ ಕ ಕ ಅಂತಿದ್ನಲ್ಲ ಅವನು ಹೀಗೆ ಅಂತ. ಕೊನೆಗೆ ಮಾತನಾಡಿ ಹೇಳೇಬಿಟ್ಟ, ಭಾಳ ಕಷ್ಟಪಟ್ಟು. ಅಲ್ಲಿ ನೋಡ್ರೋ, ಕ ಅಂದರೆ ಕಸಬರಿಗೆ, ಇನ್ನೊಂದು ಕ ಅಂದರೆ ಕರು, ಇನ್ನೊಂದು ಕ ಅಂದರೆ ಕಡಿತಾ ಇದೆ ಅಂತ. ಅಂದರೆ ಆ ಸಾಯುವ ಕಾಲದಲ್ಲಿ ಈ ಧನಿಕನಿಗೆ ಬಂದು ಯೋಚನೆ ಅಂದರೆ, ಆ ಹಿಡಿಯನ್ನು ಯಾವುದೋ ಒಂದು ಹಸು ಕರು ತಿಂದು ಹಿಡಿ ಲಾಸಾಗೋಯ್ತಲ್ಲ, ಅವನು ಇನ್ನು ಏನಾಗಿರಬೇಕು. ಮತ್ತು ನೆಕ್ಸ್ಟ್ ಅಷ್ಟು ಕೊನೆ ಹೇಳ್ತಾ ಇದ್ದಾನೆ, ಕಣ್ಣು ಮುಚ್ಚೆ ಬಿಟ್ಟ. ಅಂದರೆ ಅವನಿಗೆ ನೇರ ಎಲ್ಲಿಗೆ ಟಿಕೆಟು ಅಲ್ವಾ? ಹಾಗಾಗಿ ಈ ಸಂಪತ್ತಿನ ಮೋಹ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ. ಅದಕ್ಕೋಸ್ಕರ ಅದನ್ನು ನೀನು ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಯಾವ ಕಾಲದೊಳಗೆ? ಮರಣಕಾಲದಲ್ಲಿ ಯೋಚನೆ ಮಾಡಬೇಡ. ಅಂದರೆ ನಾಳೆ ದಿವಸ ನಾನು ಸಾಯ್ತೇನೆ, ನಾಳೆ ನಾನು ಇದ್ರ ಬಗ್ಗೆ ವಿಚಾರ ಮಾಡಬಾರ್ದು ಅಂತಿದ್ದರೆ, ವಿಚಾರ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅದೇ ವಿಚಾರ ಬರುತ್ತೆ. ಒಬ್ಬ ಗುರುಗಳ ಹತ್ರ ಶಿಷ್ಯ ಹೋಗಿ ಕೇಳಿದ್ನಂತೆ, ನನಗೆ ಕೆಟ್ಟ ಯೋಚನೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ. ಅವ್ರಿಗೆ ಗೊತ್ತಿತ್ತು ಇವನು ಸಾಮಾನ್ಯದವನೇ ಅಷ್ಟೇ ಹೊರತು ಇದವನು ಅಂತ. ಯೋಚನೆ ಮಾಡಬೇಡ, ನೀ ಪ್ರತಿ ದಿವಸ ರಾತ್ರಿ ಮನಗಬೇಕಿದ್ರೆ ನನ್ನ ಈ ಸಂದರ್ಭದಲ್ಲಿ ನನಗೆ ಕತ್ತೆಯ ನೆನಪು ಬರಬಾರ್ದು ಅಂತ ಒಂದು ಸಲ ಅಂದ್ಕೊಬಿಡು ಹೀಗೆ ಅಂತ. ಈಗ ಅವನು ರಾತ್ರಿ ಮನಗಬೇಕಲ್ಲ, ಏನು ಹೇಳಬೇಕು ಅವನು? ಕತ್ತೆಯ ನೆನಪು ನನಗೆ ಬರಬಾರದು ಅನ್ನೋದಕ್ಕೋಸ್ಕರ ಕತ್ತೆ ನೆನಪಿಸ್ಕೊಳ್ಬೇಕಲ್ಲ. ಈಗ ಅಂದರೆ ಅವನಿಗೆ ಕತ್ತೆ ನೆನಪಿಸ್ಕೊಂಡಂಗಾಯ್ತು ಅಥವಾ ಕತ್ತೆ ಮರೆತಂಗಾಯ್ತು ಅಲ್ವಾ? ಹಾಗಾಗಿ ಯಾವಾಗಲೂ ಅಷ್ಟೇ
ನಾವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಬಲವಂತವಾಗಿ ಮಾಡ್ತಾ ಇರ್ತೇವೆ ಎಷ್ಟನ್ನು. ಅದು ಸದ್ವಿಚಾರ ಹಾಗೆ ಬರೋದಿಲ್ಲ. ಮನಗೆ ಬೇಕಿದ್ರೆ ಹೇಳಪ್ಪ ರಾಮಂ ಸ್ಕಂದಂ ಹನುಮಂತಂ, ಬರೋದಿಲ್ಲ ಅಲ್ವಾ? ಹಾಗಾಗಿ ಈ ದುಷ್ಟ ವಿಚಾರಗಳು ನಮ್ಮ ಬದುಕಿನುದ್ದಕ್ಕೂ ನಮ್ಮ ಮೇಲೆ ದಾಳಿ ಮಾಡ್ತಾನೇ ಇದ್ದರೆ ಕೊನೆ ಕಾಲದಲ್ಲಿ ಸದ್ವಿಚಾರ ಬರೋದಾದರೂ ಹೇಗ್ರಿ? ಅದಕ್ಕೋಸ್ಕರ ಆರ್ತ ಚಿಂತನೆ, 4 ಚಿಂತನೆ ಮೊದಲೇ ಅದು, ಇನ್ನು ಇಲ್ಲಿಂದ ಹೊರಡ್ತಾನೆ ಇರೋದು, ಇಲ್ಲೇ ಕೂತಿದೆ ಅದು ಇವಾಗ. ಆರ್ತ ಚಿಂತನೆ, ಆರ್ತ ಚಿಂತನೆಯಲ್ಲಿ ಮೊದಲನೇದೇನೆ ಯಾವುದು ಅಂದರೆ ದುಡ್ಡಿನ ಯೋಚನೆ. ಮತ್ತು ಎರಡನೇದುಂಟು ಶಯನ, ಹಾಸಿಗೆ ಬಗ್ಗೆ ಯೋಚನೆ ಅಂತೆ. ಅಲ್ಲ ಅದು ಯಾಕ್ರಿ ಯೋಚನೆ? ಕೆಲವೊಂದು ಯೋಚನೆ ಅಲ್ಲ, ನನಗೆ ಅಲ್ಲೂ ಇಂಥದ್ದೇ ಬೆಡ್ಡು ಇಂಥದ್ದೇ ಮಂಚ ಸಿಗತ್ತೋ ಇಲ್ವಾ? ಐ ಆಮ್ ನಾಟ್ ಜೋಕಿಂಗ್. ಅದಕ್ಕೋಸ್ಕರಲೇ ನಮ್ಮಲ್ಲಿ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಶಯಾದಾನ, ಆ ಮೋಹ ಕಳೆಯೋದಕ್ಕೆ ಅಂತ. ತಪ್ಪು ತಿಳ್ಕೊಳ್ಬೇಡಿ, ಮನೆಯಲ್ಲಿ ಕೆಲವು ಜನ ಇರ್ತಾರೆ ಹಿರಿಯರು, ಅವ್ರಿಗೆ ಆಮೇಲೆ ಜಾಸ್ತಿ ಮೋಹ ಇರೋದೇ ಅವ್ರ ಬೆಡ್ ಮೇಲೆ. ಬೇರೆ ಯಾರು ಹೋಗಿ ಕೂತ್ಕೊಳ್ಳಿ ಅದ್ರ ಮೇಲೆ, ಏನೋ ತನ್ನ ಆಸ್ತಿಯನ್ನು ಲಪ್ಟಾಯಿಸ್ಬಿಟ್ಟ ಅನ್ನೋ ಹಂಗೆ ಅವ್ರಿಗೂ ರೇಗಾಡ್ತಾರೆ ಕೆಲವು ಸಲ. ಆ ಮೋಹ ಶಯನ ಅದು ಬಂದು ಅಡರತ್ತಂತೆ. ಹಾಗಾಗಿ ಇದೂ ಸಹ ಅವನಿಗೆ ತೊಡಕನ್ನು ಉಂಟು ಮಾಡುವಂತಹದ್ದು. ಮತ್ತು ಆಸನ, ಅವನು ಬಳಸುವ ವಸ್ತುಗಳ ಬಗ್ಗೆ ಒಂದಿಷ್ಟು ಮೋಹ. ಮತ್ತು ಸ್ತ್ರೀ, ಮತ್ತು ಗಂಧ ಮಾಲ್ಯ ಲೇಪನ ವಸ್ತ್ರ ಆಭರಣ ಪಟ್ಟಿನೇ ಕೊಡ್ತಾರೆ ಅವರು ಸಾಲಾಗಿ, ಲೌಕಿಕವಾದಂಥ ವಿಚಾರಗಳು. ಇವುಗಳ ಭೋಗಾಸಕ್ತಿ ಕ್ಷೀಣಿಸಿದೆ. ಇವಳು ಯಾವುದರ ಒಂದು ಅವನ ಮನಸ್ಸಿನಲ್ಲಿ ಬಂದರೂ ಸಹ ಅದರ ಹೆಸರು ಆರ್ತ ಚಿಂತನೆ. ಅವನು ಮತ್ತೆ ಪುನಃ ಇಲ್ಲಿ ಸಾಯ್ತಾನೆ, ಇನ್ನೊಂದು ಯೋನಿಯಲ್ಲಿ ಹುಟ್ಟುತ್ತಾನೆ. ಆದರೆ ಮುಂದಿನದು ಅದು ಇನ್ನೂ ಭಯಾನಕ. ಆ ಭಯಾನಕ ವಿಷಯವನ್ನು ಹೇಳಿ ನಿಲ್ಲಿಸೋದು ಬೇಡ. ನಾಳೆ ಬಂದ ತಕ್ಷಣ ಅಲ್ಲಿಂದ ಶುರು ಮಾಡೋಣ. ಅಲ್ಲಿವರೆಗೆ ನಿಮಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.